dear students, welcome back to online classes from Vagdevi Vikas PU Science College. Electric charges and fields. Already 9 videos are there in the playlist. ಅಲ್ಲಿ ಇದಾವೆ ನೋಡ್ಕೊಳ್ಳಿ. Gauss law ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಡಿಯೋ 5 ಮಾರ್ಕ್ ಕ್ವೆಶ್ಚನ್ ಅಂತ ಬರುತ್ತೆ ಇದರಲ್ಲಿ. ಕಾಂಪಿಟೇಷನ್ ಇಂದ ಕೂಡ ಭಾರಿ ಇಂಪಾರ್ಟೆಂಟ್ ಇದು. Gauss law ಬಗ್ಗೆ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ ಇವತ್ತು. Before getting into Gauss law, let us try to understand three terms. ಅವಗೇನು ಕರೀತಾರೆ ಅಂದ್ರೆ there is something called charge density. Charge density. Are you getting my point or not? Charge density ಏನಂತ ನೋಡಿ ಇಲ್ಲಿ. There is something called point charge, right? Point charge ಅಂದ್ರೆ ಮೀನಿಂಗ್ ಏನು? Point charge ಅಂದ್ರೆ ಒಂದು ಪಾಯಿಂಟ್ ಒಂದೇ ಒಂದು ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜ್ ಇರಬಹುದು ಅಥವಾ ಇನ್ನೊಂದು ಪಾಯಿಂಟ್ ಅಲ್ಲಿ ಇದೆ ನೆಗೆಟಿವ್ ಚಾರ್ಜ್ ಇರಬಹುದು. ಒಂದು ಪಾಸಿಟಿವ್ ಚಾರ್ಜ್ ಒಂದು ನೆಗೆಟಿವ್ ಚಾರ್ಜ್ ಇದು ಪಾಯಿಂಟ್ ಚಾರ್ಜ್ ಅಂತ ಕರೀತಾರೆ. ಎಷ್ಟಂತ ಗೊತ್ತಿದೆ ನಿಮಗೆ? But real life ಅಲ್ಲಿ we don't have point charge in real life. In real time scenario, we don't have point charge. ಈ ರೀತಿ ಒಂದು ಕಂಡಕ್ಟರ್ ಇದೆ. ಈ ಕಂಡಕ್ಟರ್ ಮೇಲೆ ಪಾಸಿಟಿವ್ ಚಾರ್ಜ್ ಅಂತ ಇದೆ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಏನ್ ಕರೀತಾರೆ ಇದಕ್ಕೆ? ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಈ ರೀತಿ ಕರೀತಾರೆ. ಇದಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ಇನ್ನೊಂದು ಶೀಟ್ ಇದೆ. ಒಂದು ಶೀಟ್ ಇದೆ ನನ್ನ ಹತ್ರ ಒಂದು. I have one sheet here. ಇದರ ಮೇಲ್ಗಡೆ ಏನಿರಬಹುದು ಪಾಸಿಟಿವ್ ಚಾರ್ಜ್ ಪಾಸಿಟಿವ್ ಈ ರೀತಿಯ ಕೂಡ ಇದೆ. ಅದೇ ರೀತಿಯಾಗಿ ಒಂದು ಕಂಡಕ್ಟರ್ ಇದೆ, ಒಂದು ಸ್ಫಿಯರ್ ಇದೆ, ಒಂದು ಬಾಲ್ ಇದೆ, ವಾಲ್ಯೂಮ್. ಆ ವಾಲ್ಯೂಮ್ ಮೇಲ್ಗಡೆ ಏನಿರಬಹುದು ಚಾರ್ಜಸ್ ಟೋಟಲ್ ಆಗಿ ಈ ರೀತಿಯ ಚಾರ್ಜ್ ಇರಬಹುದು. ಶೀಟ್ ಅಂದ್ರೆ ಇದೇನಾಯ್ತು? ಏರಿಯಾ ಆಯ್ತು. ಆಮೇಲೆ ಇಲ್ಲಿ ಕಂಡಕ್ಟರ್ ಅಂದ್ರೆ ಇದೇನಾಯ್ತು? ಲೆಂತ್ ಆಯ್ತು. ಆಮೇಲೆ ಟೋಟಲ್ ಸರ್ಫೇಸ್ ಅಂದ್ರೆ ಇಲ್ಲೇನಾಗುತ್ತೆ? ವಾಲ್ಯೂಮ್ ಆಗುತ್ತೆ. ಓಕೆ, ರಿಯಲ್ ಟೈಮ್ ಸಿನಾರಿಯೋದಲ್ಲಿ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ಚಾರ್ಜ್ ಈಸ್ ಡಿಸ್ಟ್ರಿಬ್ಯೂಟೆಡ್. Charge is distributed on length or on area or on volume. So we introduce three terms. Charge density. There are three types of charge density. Charge density ಅಲ್ಲಿ ಮೂರು types ಇದಾವೆ. The first type is linear charge density. ಏನು ಹೇಳಿ? Linear charge density. Linear charge density and it is represented by lambda. Lambda ಇಂದ represent ಮಾಡ್ತಾರೆ. ಲ್ಯಾಂಬ್ಡಾ ಅಂದ್ರೆ ಏನಿಲ್ಲ, ಫಾರ್ ಎಕ್ಸಾಂಪಲ್ ಒಂದು ಕಂಡಕ್ಟರ್ ಇದೆ. ಆ ಕಂಡಕ್ಟರ್ ಮೇಲೆ ಚಾರ್ಜ್ ಅಂತ ಇದೆ. ಈ ಟೋಟಲ್ ಚಾರ್ಜ್ ಕ್ಯೂ ಇದೆ ಅನ್ಕೊಳ್ಳಿ. ಟೋಟಲ್ ಚಾರ್ಜ್ ಎಷ್ಟಿದೆ? ಕ್ಯೂ ಇದೆ. ಆಮೇಲೆ ದಿಸ್ ಟೋಟಲ್ ಲೆಂತ್ ಇಸ್ ಎಲ್. So I will get it as lambda is equal to q divided by l. q by l. ಇದಕ್ಕೆ ಏನಂತ ಕರೀತಾರೆ? ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕರೀತಾರೆ. ಲೀನಿಯರ್ ಚಾರ್ಜ್ ಡೆನ್ಸಿಟಿಗೆ ನೀವು ಏನಾದರೂ ಡೆಫಿನೇಷನ್ ಬರೀಬೇಕಂದ್ರೆ ಚಾರ್ಜ್ ಪರ್ ಯೂನಿಟ್ ಲೆಂತ್. ಏನು ಹೇಳಿ? Charge per unit length. This is called as linear charge density. What is linear charge density? Charge per unit length. Charge divided by length. Total charge Q. Total length L. ಮುಗಿದೋಯ್ತು. ಆಮೇಲೆ what is unit of lambda? What is the unit of lambda? Tell me. Charge means coulomb. Length means meter. Coulomb per meter. ಏನು ಹೇಳಿ? Coulomb per meter. Dimension formula ಎಲ್ಲ ಮಾಡ್ಕೋಬಹುದು ನೀವು. Dimension formula of lambda ಮಾಡ್ತೀರಾ? Dimension formula of lambda. Charge ಅಂದ್ರೆ ಏನಾಗುತ್ತೆ? 80 I equal to q by t ಇತ್ತು. q equal to it. I ಅಂದ್ರೆ ಆಂಪಿಯರ್, t ಅಂದ್ರೆ ಟೈಮ್. That's why. So divided by ಇದೇನಾಗುತ್ತೆ? L. ಮೀಟರ್ ಅಂದ್ರೆ ಏನಾಗುತ್ತೆ? L ಆಗುತ್ತೆ. So ಅದರ ಸಲುವಾಗಿ ಡೈಮೆನ್ಷನ್ ಫಾರ್ಮುಲಾ ಏನಾಗುತ್ತೆ? 80 L power minus 1. So this is the dimension formula of linear charge density. ಈ linear charge density ಒಂದೇದು ಮುಗೀತು. ಎರಡನೇದು ತಿಳಿಸ್ಬಿಡ್ಲಾ, ಈ ಕಡೆ ತಿಳಿಸ್ಬಿಡ್ತೀನಿ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಕರೀತಾರೆ. ಏನ್ ಕರೀತಾರೆ? ಸರ್ಫೇಸ್ ಚಾರ್ಜ್ density and it is represented by the symbol sigma. Surface charge density is sigma. ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ. ಏನ್ ಕರೀತಾರೆ ಅಂದ್ರೆ ಏರಿಯಾ ಚಾರ್ಜ್ ಡೆನ್ಸಿಟಿ ಅಂತ ಕರೀತಾರೆ. ಏನ್ ಕರೀತಾರೆ? ಏರಿಯಾ ಚಾರ್ಜ್ ಡೆನ್ಸಿಟಿ. ಗೊತ್ತಲ್ಲ ಮೀನಿಂಗ್ ಏನಂತ? ಒಂದು ಶೀಟ್ ಇದೆ. ಆ ಶೀಟ್ ಏರಿಯಾ ಎಷ್ಟಿದೆ? A ಇದೆ. ಅದರ ಮೇಲ್ಗಡೆ ಚಾರ್ಜ್ ಪ್ಲಸ್ ಅಂತ ಡಿಸ್ಟ್ರಿಬ್ಯೂಟ್ ಆಗಿದೆ. ಟೋಟಲ್ ಚಾರ್ಜ್ ಎಷ್ಟಿದೆ? Q ಇದೆ. So I define sigma is equal to charge divided by area. ಮುಗಿದೋಯ್ತಷ್ಟೇ. Charge per unit area. Surface charge density ಅಂದ್ರೆ ಏನು? Charge per unit area. ಎಲ್ಲ ಗೊತ್ತಾಗ್ತಿದೆ. ಬಾರಿ ಸಿಂಪಲ್ ಡೆಫಿನೇಷನ್ ಇದೆ ಇದು. Charge per unit area is called surface charge density. ಯೂನಿಟ್ ಬಗ್ಗೆ ಹೇಳಿ ಮುದ್ದು ಮಕ್ಕಳು ಹೇಳಬೇಕು. ಏನಾಗುತ್ತಿದ್ದು? ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ಅದೇ ರೀತಿಯಾಗಿ ಡೈಮೆನ್ಷನ್ ಏನಾದರೂ ಬಂದ್ರೆ ಅನ್ಕೊಳ್ಳಿ ಸಿಗ್ಮಾ. ಸೊ ವಾಟ್ ವಿಲ್ ಬಿ ಡೈಮೆನ್ಷನ್? ಕೂಲಂಬ್ ಅಂದ್ರೆ 80 ಆಮೇಲೆ ಡಿವೈಡೆಡ್ ಬೈ L ಸ್ಕ್ವೇರ್ ಆಗುತ್ತೆ. ಇದೇ ಮೇಲ್ಗಡೆ ಹೋಗಿ 80 into L power minus 2 ಮಾಡ್ತೀರಾ? ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಬಗ್ಗೆ ತಮಗೆ ಗೊತ್ತಾಗಿರಬೇಕು. ಈಗ ಆಲ್ರೆಡಿ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಬಗ್ಗೆ ಗೊತ್ತಾಗಿರುತ್ತಲ್ಲ, ಇಷ್ಟು ಹೇಳ್ಕೊಟ್ಟಿದ್ದೀನಿ ಅಂದ್ಮೇಲೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ನೀವು ಆರಾಮಾಗಿ ಬರೀತೀರಾ. ಇಲ್ಲಿ ಎಲ್ಲಿ ಸ್ಪೇಸ್ ಹೊಡೆದಿದೆ ಅಲ್ಲಿ ಮಾಡ್ಬಿಡ್ಲಾ, ಬರ್ಕೊಂಡ್ಬಿಡಿ. ಅದನ್ನು ಮತ್ತೇನಿಲ್ಲ, ನಾನು ಬರೆಯೋಕ್ಕಿಂತ ಮುಂಚೆ ನೀವೇ ಬರೆದು ಬಿಡಬೇಕು. ಏನು? ವಾಲ್ಯೂಮ್
volume charge density. What is the symbol for volume charge density? Rho. ಇದನ್ನ ಹೆಂಗ್ ಓದ್ತಾರೆ? ರೋ ಅಂತ ಓದ್ತಾರೆ. ಏನಿಲ್ಲ, ಒಂದು ಸರ್ಫೇಸ್ ಇದೆ, ಈ ರೀತಿಯಾಗಿ ಕ್ಲೋಸ್ ಸರ್ಫೇಸ್ ಇದೆ, ಇದ್ರ ಮೇಲ್ಗಡೆ ಚಾರ್ಜ್ ಅಥವಾ ಒಳಗಡೆ ಚಾರ್ಜ್ ಇದೆ. ಎಷ್ಟು ಚಾರ್ಜ್ ಇದೆ? Q ಚಾರ್ಜ್ ಇದೆ. ಅಂದ್ರೆ ಇದ್ರ ವಾಲ್ಯೂಮ್ ಎಷ್ಟಿದೆ? V ಇದೆ. ಮುಗಿದೋಯ್ತು. ಸೊ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಈಕ್ವಲ್ ಟು ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್, ಚಾರ್ಜ್ ಡಿವೈಡೆಡ್ ಬೈ ವಾಲ್ಯೂಮ್. ಆಮೇಲೆ ಯೂನಿಟ್ ಬಗ್ಗೆ ಹೇಳಿ, ಯೂನಿಟ್ ಏನಾಗುತ್ತೆ ಆರಾಮಾಗಿ ಹೇಳ್ತಾರೆ ಈಗ, ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ಅದೇ ರೀತಿಯಾಗಿ ಡೈಮೆನ್ಷನ್ ಏನಾದ್ರೂ ಮಾತಾಡಿದ್ರೆ ಏನಾಗುತ್ತೆ, ಕೂಲಂಬ್ ಅಂದ್ರೆ 80, ಕೆಳಗಡೆ L ಕ್ಯೂಬ್ ಇರುತ್ತೆ, ಮೇಲ್ಗಡೆ ಹೋದ್ರೆ L ಪವರ್ -3 ಆಗುತ್ತೆ. ಮುಗಿದೋಯ್ತು. ಓಕೆ, ಹೌ ಮೆನಿ ಟೈಪ್ಸ್ ಆಫ್ ಚಾರ್ಜ್ ಡೆನ್ಸಿಟಿ ಆರ್ ದೇರ್? ಎಷ್ಟು ಟೈಪ್ಸ್ ಇದಾವೆ? 3 ಟೈಪ್ ಇದಾವೆ. ಯಾವ್ಯಾವು? ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂಡ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ಲ್ಯಾಂಬ್ಡಾ ಈಕ್ವಲ್ ಟು Q by L. ಹೇಳಿ ಮುದ್ದು ಮಕ್ಕಳೇ, ಹೇಳ್ಬೇಕು ನೀವು. ಏನು? ಲ್ಯಾಂಬ್ಡಾ ಈಕ್ವಲ್ ಟು Q by L. then sigma is equal to Q by A. Q by A. then rho is equal to Q by V. ವೆರಿ ಸಿಂಪಲ್ ಇತ್ತು, ಏನು ಜನರೇಟ್ ಇರಲಿಲ್ಲ. ಗಾಸ್ ಲಾ ಹೋಗ್ಬಿಡೋಣ. ಇದನ್ನ ಅಳಿಸ್ತೀನಿ, ಅಳಿಸಾದ್ಮೇಲೆ ಡೈರೆಕ್ಟ್ ಆಗಿ ಗಾಸ್ ಲಾ ಹೋಗಿ ಗಾಸ್ ಲಾ ಅಲ್ಲಿ ಏನೇನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಎಲ್ಲರೂ ಪೆನ್ ಮತ್ತೆ ನೋಟ್ಬುಕ್ ಅನ್ನ ತೆಗೆದು ಇಟ್ಕೊಂಡಿದ್ದೀರಲ್ಲ, ಬಾರಿ ಬಾರಿ ಹೇಳ್ತಾ ಇರ್ತೀರಿ ಅದನ್ನ. ಹೌದು, ಬಾರಿ ಬಾರಿ ಹೇಳಲೇಬೇಕು ನಾನು, ನನ್ನ ಕೆಲಸ ಅದೇ ಇರೋದು, ಬಾರಿ ಬಾರಿ ಹೇಳೋದು. ಓಕೆ ಫೈನ್. ಬಟ್ ಗಾಸ್ ಲಾ ಹೆಡ್ಡಿಂಗ್ ಆಗಿ ಎಲ್ಲರೂ ಗಾಸ್ ಲಾ. ಓಕೆ ಫೈನ್, ಲೆಟ್ಸ್ ಪುಟ್ ದ ಹೆಡ್ಡಿಂಗ್ ಆಸ್ ಗಾಸ್ ಲಾ ಅಥವಾ ಗಾಸಸ್ ಲಾ ಅಂತ ಕರೀತಾರೆ. ಗಾಸಸ್ ಲಾ ಯಾಕಂತಾರೆ? ಗಾಸ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ದಾರೆ, ಗಾಸ್ ಅನ್ನ ನಿಯಮ. ಓಕೆ, ಕನ್ನಡದಲ್ಲಿ ಅಂದ್ರೆ ಬಹಳ ಇದು ಆಗುತ್ತಲ್ಲ, ಎಲ್ಲ ಕನ್ನಡ ಮೀಡಿಯಂ ಅಂದಿದ್ರೆ ನೀವು ಸ್ಟಾರ್ಟಿಂಗ್ ಬಂದಾಗ. ಈಗೇನಿಲ್ಲ, ಐ ಆಮ್ ಸಾರಿ ಫಾರ್ ಆಲ್ ದ ಅನ್ನೆಸೆಸರಿ ಡೇಟಾ. ಗಾಸ್ ಅನ್ನ ನಿಯಮ ಅಂದ್ರೆ ಎಷ್ಟು ವಿಚಿತ್ರ ಅನ್ಸುತ್ತಲ್ಲ. ಗಾಸ್ ಲಾ, ಇಟ್ ಲುಕ್ಸ್ ಫ್ಯಾಂಟಾಸ್ಟಿಕ್, ಮೇ ಬಿ, ಐ ಡೋಂಟ್ ನೋ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗಾಸ್ ಲಾ ಏನ್ ಹೇಳುತ್ತಂದ್ರೆ ಇಷ್ಟೇ, ಏನಿಲ್ಲ. ಟೋಟಲ್ ಬರ್ಕೋಬೇಕಿದ್ರೆ ಮೊದಲು ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್, total electric flux over a closed surface, total electric flux over a closed surface in free space, in free space is equal to 1 by epsilon naught times 1 by epsilon naught times the charge enclosed by the surface, enclosed by the surface. ಮೊದಲು ಬರ್ಕೊಳ್ಳಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಿದೆ ಅದು ಅಂತ ಹೇಳಿ. ಸಿಂಪಲ್ ಇದೆ, ಏನಿಲ್ಲ. ಇದು ಫ್ರೀ ಸ್ಪೇಸ್ ಅಲ್ಲ, ಬೋರ್ಡ್ ಇದೆ, ಇದು ಫ್ರೀ ಸ್ಪೇಸ್. ಈ ರೀತಿಯಾಗಿ ಗಾಳಿಯಲ್ಲಿ ಇದೆ ಅನ್ಕೊಳ್ಳಿ, ಫ್ರೀ ಸ್ಪೇಸ್. ಫ್ರೀ ಸ್ಪೇಸ್ ಅಂದ್ರೆ ಏನೂ ಇಲ್ಲ ಅಲ್ಲಿ, ನೋ ವಾಟರ್, ನೋ ಏರ್, ನಥಿಂಗ್. ಸೊ ಅಲ್ಲಿ ಒಂದು ಸರ್ಫೇಸ್ ಇದೆ, ಈ ರೀತಿ ಕ್ಲೋಸ್ಡ್ ಸರ್ಫೇಸ್. ದ ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದೀನಿ. ಫ್ಲಕ್ಸ್ ಈಕ್ವಲ್ ಟು E ಡಾಟ್ ds ಅಂತ ನೆನಪಿದೆಯಾ? ಫ್ಲಕ್ಸ್ ಈಕ್ವಲ್ ಟು E ಡಾಟ್ ds ಅಂತ ಸಪರೇಟ್ ವಿಡಿಯೋ ಇತ್ತು, ಮಾಡಿದೀವಿ ಫ್ಲಕ್ಸ್ ಬಗ್ಗೆ. ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಒಂದು ಲಾ ಕೊಟ್ಟರು, ಪ್ರತಿ ಸರಿ E ಡಾಟ್ ds ಅಪ್ಲೈ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಅವನು ಏನ್ ಹೇಳ್ದ ಅಂದ್ರೆ, ಇದರ ಒಳಗಡೆ ಏನಾದ್ರೂ ಚಾರ್ಜ್ Q ಇದೆ ಅನ್ಕೊಳ್ಳಿ, ಟೋಟಲ್ ಚಾರ್ಜ್. ಒಂದು ಈ ರೀತಿಯ ಸರ್ಫೇಸ್ ಇದೆ, ಕ್ಲೋಸ್ಡ್. ಆ ಕ್ಲೋಸ್ ಸರ್ಫೇಸ್ ಎಲ್ಲಿದೆ? ಫ್ರೀ ಸ್ಪೇಸ್ ಅಲ್ಲಿ ಇದೆ. ಅದರೊಳಗಡೆ ಚಾರ್ಜ್ Q ಇದೆ. ಅವನು ಹೇಳ್ದ ಅಂದ್ರೆ ದ ಟೋಟಲ್ ಇದು ಚಾರ್ಜ್ ಏನಾಗುತ್ತೆ, ಈ ರೀತಿಯ ಫ್ಲಕ್ಸ್ ಹೊರಗಡೆ ಬರುತ್ತಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಈ ರೀತಿಯ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬರುತ್ತೆ. ಈ ಫ್ಲಕ್ಸ್ ಎಷ್ಟು ಹೇಳಿ? 1 2 3 4 ಲೈನ್ ಬರ್ತಿದೆ, ಫ್ಲಕ್ಸ್ 4 ಆಯ್ತು. ಬಟ್ ಅವ್ನು ಲಾ ಏನ್ ಕೊಟ್ಟ ಅಂದ್ರೆ, ದ ಎಲೆಕ್ಟ್ರಿಕ್ ಫ್ಲಕ್ಸ್, this electric flux ಅಥವಾ pi e ಅಂತ ಕೂಡ ಬರೀಬಹುದು ನೀವು. this electric flux is equal to 1 by epsilon naught times the charge enclosed. charge enclosed ಎಷ್ಟಿದೆ? ಇಲ್ಲಿ Q ಇದೆ. ಮುಗಿದೋಯ್ತು. this is only Gauss law. 1 ಮಾರ್ಕ್ ಕೇಳ್ತಾರೆ, 5 ಮಾರ್ಕ್ ಅಲ್ಲಿ Gauss law ಕೇಳಿ ಆಮೇಲೆ ಡೆರಿವೇಶನ್ ಕೇಳ್ತಾರೆ. ಮೊದಲು ನೋಡ್ಕೊಳ್ಳಿ, ಏನಿದು? ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್, the total electric flux over a closed surface, over a closed surface ಅಂತ ಬರೀಬೇಕಲ್ಲ, over a closed surface in free space. ಇನ್ನೊಂದ್ಸರಿ ಓದಿ ಅದನ್ನ. ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಎ ಕ್ಲೋಸ್ಡ್ ಸರ್ಫೇಸ್ ಇನ್ ಫ್ರೀ ಸ್ಪೇಸ್ ಇಸ್ ಈಕ್ವಲ್ ಟು 1 by epsilon naught times the charge enclosed by the surface. ಈ ಸರ್ಫೇಸ್ ಇದೆ, ಈ ಸರ್ಫೇಸ್ ಅಲ್ಲಿ ಚಾರ್ಜ್ Q ಇದೆ, ಅಂದ್ರೆ 1 by epsilon naught times Q equal to ಏನಾಯ್ತು? ಎಲೆಕ್ಟ್ರಿಕ್ ಫ್ಲಕ್ಸ್. ಅದೇ ರೀತಿಯಾಗಿ ಎಕ್ಸಾಂಪಲ್ ಕೊಡ್ತೀನಿ, ಒಂದು ಸರ್ಫೇಸ್ ಇದೆ, ಈ ರೀತಿಯಾಗಿ. ಈ ಸರ್ಫೇಸ್ ಅಲ್ಲಿ ಚಾರ್ಜ್ ಏನಿದೆ? Q1 Q2 and -Q3 ಅಂತ ಈ ರೀತಿ. ಇದಕ್ಕೆ ಗಾಸ್ ಲಾ ಬರೀಬೇಕು. ಏನ್ ಬರೀತಾರೆ ಗಾಸ್ ಲಾ? pi e is equal to 1 by epsilon naught times ಬ್ರಾಕೆಟ್ ಅಲ್ಲಿ ಏನ್ ಬರೀತಾರೆ? Q1 plus Q2, ಆಮೇಲೆ ಏನಿದೆ? ಪ್ಲಸ್ ಆಫ್ -Q3 ಅಂದ್ರೆ ಏನು ಬರುತ್ತೆ? -Q3. ಮುಗಿದೋಯ್ತು. ಇದೇ ಗಾಸ್ ಲಾ. ಗೊತ್ತಾಯ್ತಾ ಮುದ್ದು ಮಕ್ಕಳೇ? ಗಾಸ್ ಲಾ ಅಂದ್ರೆ ಏನು? ಬೈ ಹಾರ್ಟ್ ಮಾಡ್ಬೇಕು. ಇದನ್ನ ಬೈ ಹಾರ್ಟ್ ಮಾಡಿ ಅಥವಾ ಅರ್ಥ ಮಾಡ್ಕೊಳ್ಳಿ. ದಟ್ ಅರ್ಥ ಮಾಡ್ಕೊಂಡ್ರೆ ತಾನೇ ಬೈ ಹಾರ್ಟ್ ಆಗ್ಬಿಡುತ್ತೆ. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಎ ಕ್ಲೋಸ್ಡ್ ಸರ್ಫೇಸ್ is equal to 1 by epsilon naught times the charge enclosed by the surface. ಗೊತ್ತಾಯ್ತಾ? ಇದನ್ನೆಲ್ಲರೂ ನೆನಪಿಡ್ತಾರೆ. ಈಗ ನೆನಪಿಟ್ಟಾದ್ಮೇಲೆ ಡೆರಿವೇಶನ್ ಅನ್ನ ಶುರು ಮಾಡೋಣ. ಇನ್ನ ಡೆರಿವೇಶನ್ 3 ಡೆರಿವೇಶನ್ ಗಳಿದಾವೆ. there are 3 derivations. ಇದನ್ನಂತೂ ನೆನಪಿಡ್ತಾರೆ. ಏನದು? pi e is equal to 1 by epsilon naught times
Q ಇಷ್ಟು ಅಂತ ಗೊತ್ತಿರುತ್ತೆ. ಓಕೆ ಫೈನ್, ಲೆಟ್ ಅಸ್ ಡು ಎ ಡೆರಿವೇಶನ್. ಡೆರಿವೇಶನ್ ಮಾಡೋಣ ಈಗ. ಏನಂತ ಇದೆ ನೋಡಿ, ಕ್ವೆಶ್ಚನ್ ಬರ್ಕೊಳ್ಳಿ ಎಲ್ಲರೂ. ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್, find electric field due to infinitely long charged conductor. Okay, ಎಲ್ಲರೂ ಹೆಡ್ಡಿಂಗ್ ಹಾಕ್ತಾರೆ ಇದನ್ನ. ಪ್ಲೀಸ್ ಪುಟ್ ದಿಸ್ ಹೆಡ್ಡಿಂಗ್. ಎಲ್ಲರೂ ಹೆಡ್ಡಿಂಗ್ ಹಾಕಿ ನೋಡಿ ಏನಿದೆ ಅಂತ ಹೇಳಿ. ಏನು ಕಂಡುಹಿಡಿಯಬೇಕು ನಾವು? ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಬೇಕು. we have to find electric field. E equal to question mark due to infinitely long charge conductor. Infinitely long ಅಂದ್ರೆ ಮೀನಿಂಗ್ ಏನು? ಈ ರೀತಿ ಒಂದು ಕಂಡಕ್ಟರ್ ಇದೆ. is it infinitely long? no. ಹಿಂಗೇನಾದ್ರು ಡಾಟ್ 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 ಬರೆದ್ರೆ ಅಂದ್ರೆ ಮೀನಿಂಗ್ ಏನಿದು? ಇನ್ಫೈನೈಟ್. ಆ ಕಡೆ ತುಂಬಾ ದೊಡ್ಡದಿದೆ, ಈ ಕಡೆ ತುಂಬಾ ದೊಡ್ಡದಿದೆ. ಇದರ ಮೇಲ್ಗಡೆ ಏನಿದೆ? ಪ್ಲಸ್ 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 ಈ ರೀತಿ ಚಾರ್ಜಸ್ ಇದೆ. ಪ್ಲಸ್ 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 ಚಾರ್ಜಸ್. ಯಾವ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದು? ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಯಾಕಂದ್ರೆ ಲೆಂತ್ ಇದೆ. ಕರೆಕ್ಟಾ? ನಾನು ಏನ್ ಮಾಡ್ಬೇಕಂದ್ರೆ ಈ ಟೋಟಲ್ ಕಂಡಕ್ಟರ್ ಇದೆ ಇಲ್ಲೊಂದು ಪಾಯಿಂಟ್ ಪಿ ಅಂತ ತಗೊಳ್ತೀನಿ. ಇಲ್ಲೊಂದು ಪಾಯಿಂಟ್ ಪಿ. ಲೆಟ್ ಮಿ ಟೇಕ್ ಒನ್ ಪಾಯಿಂಟ್ ಪಿ ಹಿಯರ್. ಈ ಪಿ ಇದೆ. ಇಲ್ಲಿ ಏನ್ ಕಂಡುಹಿಡಿಯಬೇಕು ನಾನು? ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಬೇಕು. ಅದಕ್ಕೆ ಅಂತ ಬರೀತೀನಿ ನಾನು EP is equal to question mark. EP is equal to question mark ಅಂದ್ರೆ ಮೀನಿಂಗ್ ಏನು? ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ at point P. ಕರೆಕ್ಟ್ ಆಗಿ ಗೊತ್ತಾಯ್ತಾ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ನೋಡಿ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಟೋಟಲ್ ಡಿಸ್ಟ್ರಿಬ್ಯೂಷನ್ ಇದಲ್ಲ ಈ ರೀತಿಯಾಗಿ ಇಲ್ಲೊಂದು ಸ್ಮಾಲ್ ಎಲಿಮೆಂಟ್ ಕಟ್ ಮಾಡ್ಕೊಳ್ತೀನಿ. ಇಷ್ಟೇ ಎಲಿಮೆಂಟ್, ಸ್ಮಾಲ್ ಎಲಿಮೆಂಟ್ DL, ಒಂದು ಸಣ್ಣ ಎಲಿಮೆಂಟ್ ಕಟ್ ಮಾಡ್ಕೊಂಡ್ರೆ ಈ ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜ್ ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ? ಹೊರಗಡೆ ಈ ರೀತಿ ಇದೆ ಎಲೆಕ್ಟ್ರಿಕ್ ಫೀಲ್ಡ್. ಲೆಟ್ ಮಿ ಕಾಲ್ ದಿಸ್ as E1. ಅಂತ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಪಾಯಿಂಟ್ P ಅಲ್ಲಿ ಈ ರೀತಿ ಹೊರಗಡೆ. ಆಮೇಲೆ ಅದರ ಅಪೋಸಿಟ್ ಇಲ್ಲೇ ಕೆಳಗಡೆ ಒಂದು ಇನ್ನೊಂದು ಪಾಯಿಂಟ್ ತಗೊಳ್ತೀನಿ ನಾನು. ಇನ್ನೊಂದು ಈ ರೀತಿಯ ಲೆಂತ್ ತಗೊಳ್ತೀನಿ. ದಿಸ್ ಇಸ್ ಆಲ್ಸೋ ಸ್ಮಾಲ್ ಲೆಂತ್ DL and here also I have taken small length DL. ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ? ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇರುತ್ತೆ. ಲೆಟ್ ಮಿ ಕಾಲ್ ಇಟ್ as E2. E1 and E2. ಕರೆಕ್ಟ್ ಆಗಿ ಗೊತ್ತಾಯ್ತಾ? ಆಮೇಲೆ ನೋಡಿ ಈ E1 ಹಿಂಗಿದೆ ಅಂದ್ರೆ ನಾನು ಏನು ಮಾಡಬಹುದು? ಇದನ್ನ ಸ್ಪ್ಲಿಟ್ ಮಾಡಬಹುದಲ್ಲ? ವೆಕ್ಟರ್ ಆಗಿ ಸ್ಪ್ಲಿಟ್ ಮಾಡಬಹುದು. ಒಂದು ಈ ಕಡೆ ವೆಕ್ಟರ್ ಆಗುತ್ತೆ, ಇನ್ನೊಂದು ಈ ಕಡೆ ವೆಕ್ಟರ್. ನೋಡಿ ಅಬ್ಸರ್ವ್ ಮಾಡಿ, ಒಂದು ವೆಕ್ಟರ್ ಆ ಕಡೆ ಹಾರಿಜಾಂಟಲ್ ವೆಕ್ಟರ್, ಇನ್ನೊಂದು ವರ್ಟಿಕಲ್ ವೆಕ್ಟರ್. ಕರೆಕ್ಟ್? ಈ E2 ನ ಕೂಡ ಏನ್ ಮಾಡಬಹುದು ನಾವು? ಈ ರೀತಿ E2 ಇದೆಯಾ, ಇದನ್ನು ಹೆಂಗ್ ಮಾಡಬಹುದು? ಈ ಕಡೆ ಒಂದು ವೆಕ್ಟರ್, ಆಮೇಲೆ ಮೇಲ್ಗಡೆ ಒಂದು ವೆಕ್ಟರ್ ಅಂತ ಈ ರೀತಿ ಮಾಡಬಹುದು. ಕರೆಕ್ಟ್? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇದು ನೋಡಿ ಈ ಕಡೆ ಒಂದು ವೆಕ್ಟರ್ ಇದೆ, ಈ ಕೆಳಗಡೆ ಒಂದು ವೆಕ್ಟರ್ ಇದೆ. ಈ ಒಂದಕ್ಕೊಂದು ಏನ್ ಮಾಡ್ಬಿಡ್ತಾವೆ? ಕ್ಯಾನ್ಸಲ್ ಮಾಡ್ಬಿಡ್ತಾವೆ. ಬಿಕಾಸ್ ದೇ ಆರ್ ಈಕ್ವಲ್ ಅಂಡ್ ಅಪೋಸಿಟ್. ಇದು ಉಳಿದಿರೋದೇನು? ಈ ಕಡೆ ಮಾತ್ರ ಇದೆ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇದೆ? ಈ ಕಡೆ ಮಾತ್ರ ಇದೆ. ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಮೇಲ್ಗಡೆ ಇಲ್ಲ, ಕೆಳಗಡೆ ಇಲ್ಲ, ಈ ಕಡೆ ಹಿಂಗಿದೆ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ನಡೆಸಲ್ಲ. ಇದು ಸುಮ್ಮನೆ ನಾನು ತಿಳಿಸೋದಕ್ಕೆ ಬರ್ದಿರೋದು. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆ ಕಡೆ ಮಾತ್ರ ಇದೆ. ಒಂದೇ ಒಂದು ಡೈರೆಕ್ಷನ್ ತೋರಿಸ್ಬಿಡ್ತೀನಿ. ಯಾವ ಕಡೆ ಇದೆ ಎಲೆಕ್ಟ್ರಿಕ್ ಫೀಲ್ಡ್? ಈ ಕಡೆ. ಕರೆಕ್ಟ್? ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ ಅಂದ್ಮೇಲೆ ಅರ್ಥ ಆಯ್ತಾ? ಇಲ್ಲಿವರೆಗೂ ಏನು ಹೇಳಿದೆ ಅಂತ ಹೇಳಿ? ಒಂದು ಇನ್ಫೈನೈಟ್ಲಿ ಲಾಂಗ್ ಕಂಡಕ್ಟರ್ ತಗೊಂಡಿದೆ, ಒಂದು ಸ್ಮಾಲ್ ಲೆಂತ್ DL, ಒಂದು ಪಾಯಿಂಟ್ P ಇದೆ. ಈ ಪಾಯಿಂಟ್ P ಎಷ್ಟು ದೂರ ಇದೆ ಅಂದ್ರೆ ಲೆಟ್ ಮಿ ಟೇಕ್ ದಿಸ್ ಡಿಸ್ಟೆನ್ಸ್ as R ಅಂತ ಒಂದು ಡಿಸ್ಟೆನ್ಸ್ ಕೂಡ ತಗೊಂಡಿದೆ. ತಗೊಂಡಾದ್ಮೇಲೆ ಇದರಲ್ಲಿ EP ಕಂಡುಹಿಡಿಯಬೇಕು ನಾನು. ಇದನ್ನ ಕಂಡುಹಿಡಿಯಬೇಕಾದ್ರೆ ನಾನು ಏನು ಮಾಡಬೇಕಂದ್ರೆ ಒಂದು ಗಾಸಿಯನ್ ಸರ್ಫೇಸ್ ಅಂತ ತಗೊಳ್ತೀವಿ. ಏನ್ ತಗೋತೀವಿ ಇಲ್ಲಿ? ಗಾಸಿಯನ್ ಸರ್ಫೇಸ್. ಗಾಸ್ ಲಾ ಅಪ್ಲೈ ಮಾಡಬೇಕಂದ್ರೆ ಒಂದು ಗಾಸಿಯನ್ ಸರ್ಫೇಸ್ ತಗೊಳ್ಳಬೇಕು. ಗಾಸಿಯನ್ ಸರ್ಫೇಸ್ ಅಂದ್ರೆ ಏನು? ಕ್ಲೋಸ್ಡ್ ಸರ್ಫೇಸ್. ಒಂದು ಕ್ಲೋಸ್ಡ್ ಸರ್ಫೇಸ್ ತಗೋಬೇಕು. ಈ ವೈರ್ ಇದೆ ಅಂದ್ರೆ ಇದು ಕ್ಲೋಸ್ ಎಲ್ಲಿದೆ? ಇದಕ್ಕೆ ಏನು ಕ್ಲೋಸ್ ಇಲ್ಲ. ಅದಕ್ಕೆ ನಾನು ಏನ್ ಮಾಡಿದ್ವಿ? ಪಾಯಿಂಟ್ P ಇದಲ್ಲ, ಇದ್ರ ಸುತ್ತಲೂ ಈ ಪಾಯಿಂಟ್ P ಗೆ ಒಂದು ರೀತಿಯ ಸಿಲಿಂಡರ್ ತಗೊಳ್ತೀವಿ. ಈ ರೀತಿ ಒಂದು ಸಿಲಿಂಡರ್ ತಗೊಳ್ತೀವಿ. ನೋಡಿ ಈ ವೈರ್ ಸುತ್ತಲೂ ಒಂದು ಸಿಲಿಂಡರ್ ತಗೊಂಡೆ. ಏನಿಲ್ಲ, ಕನ್ಫ್ಯೂಸ್ ಆಗಬೇಡಿ. ಡಯಾಗ್ರಾಮ್ ನ ಆರಾಮಾಗಿ ಬರೀಬೇಕು. ಮೊದಲು ಏನ್ ಬರ್ತಿದೆ ನಾನು? ಒಂದು ವೈರ್ ಬರ್ದು ಈ ರೀತಿ ಫುಲ್ ಬರ್ದು ಪಾಸಿಟಿವ್ ಅಂತ ಬರ್ದಿದೆ. ಆಮೇಲೆ ಒಂದು ಪಾಯಿಂಟ್ P ಅಂತ ತಗೊಂಡೆ. ಇಲ್ಲಿ ಪಾಯಿಂಟ್ P ಅಂತ ತಗೊಂಡ ತಕ್ಷಣ ದೂರ ಎಷ್ಟಿದೆ? R ದೂರ ಇದೆ. ಇದ್ರ ಕೆಳಗಡೆ ಇರೋ ರೇಡಿಯಸ್ R ಆಗುತ್ತೆ, ಅದು ಕೂಡ ಗೊತ್ತಿದೆ. ಅಲ್ಲಿ ಮೇಲ್ಗಡೆ ಇರೋ ರೇಡಿಯಸ್ ಅದು R ಆಗುತ್ತೆ, ಎಲ್ಲ ಗೊತ್ತಿದೆ ನಿಮಗೆ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಒಂದಿತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಒಂದಿತ್ತು. ಬಟ್ ಇವ್ ಎರಡನ್ನೂ ಸ್ಪ್ಲಿಟ್ ಮಾಡಿದಾಗ ಇಲ್ಲೊಂದು ಬಂತು, ಇದನ್ನು ಸ್ಪ್ಲಿಟ್ ಮಾಡಿದಾಗ ಈ ಕಡೆ ಒಂದು ಬಂತು. ಇದು ಮೇಲ್ಗಡೆ ಇರೋದು ಕೆಳಗಡೆ ಇರೋದು ಕ್ಯಾನ್ಸಲ್ ಆದ ತಕ್ಷಣ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಉಳಿದಿದೆ. ಇದಕ್ಕೆ EP ಅಂತ ಕರೀತೀವಿ. ಅಲ್ಲ E ಅಂತಾನು ಬರೀಬೇಕು. ಕರೆಕ್ಟ್? ಈಗ ಏನ್ ಬಂತಂದ್ರೆ ಒಂದು ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಬಂತು. ಈ ಕ್ಲೋಸ್ಡ್ ಸರ್ಫೇಸ್ ಇದೆಲ್ಲ ಏನಿದೆ? ವಾಟ್ ಇಸ್ ದಿಸ್? ದಿಸ್ ಇಸ್ ಎ ಸಿಲಿಂಡರ್. ದಿಸ್ ಗಾಸಿಯನ್ ಸರ್ಫೇಸ್ ವಾಟ್ ಇಟ್ ಇಸ್? ಇಟ್ ಇಸ್ ಎ ಸಿಲಿಂಡರ್. ಸಿಲಿಂಡರ್ ಅಂದ್ರೆ ಏನಿರಬೇಕು ಇದಕ್ಕೆ? ವಿತ್ ಬೇಸ್ ರೇಡಿಯಸ್. ಸಿಲಿಂಡರ್ ವಿತ್ ಬೇಸ್ ರೇಡಿಯಸ್ R. ನೋಡಿ ರೇಡಿಯಸ್ ಎಷ್ಟಿದೆ? R ತಗೊಂಡ್ರೆ ಇದು R ಇರಬೇಕು. ಆಮೇಲೆ ಅಂಡ್ ಹೈಟ್, ಇದಕ್ಕೊಂದು ಹೈಟ್ ತಗೋಬೇಕಲ್ಲ ನಾನು. ಈ ಹೈಟ್ ಏನಂತ ತಗೋತೀನಿ ಅಂದ್ರೆ L ಅಂತ ತಗೊಳ್ತೀನಿ. ಎಷ್ಟು ತಗೊಳ್ತೀನಿ? L. ಈ ಟೋಟಲ್ ಎಷ್ಟಿದೆಲ್ಲ ವೈರ್ ಇನ್ಫೈನೈಟ್ಲಿ ಲಾಂಗ್ ಇದೆ. ಬಟ್ ಆ ಇನ್ಫೈನೈಟ್ಲಿ ಲಾಂಗ್ ಮಾಡೋದಿಲ್ಲ ನಾನು. ಟೋಟಲ್ ಬರೀ ಲೆಂತ್ ಇಷ್ಟು L ಮಾತ್ರ ತಗೊಳ್ತೀನಿ. ಟೋಟಲ್ ಲೆಂತ್ ಎಷ್ಟಿದೆ? L. ಈ L ನ ಮಾತ್ರ ನಾನು ಕನ್ಸಿಡರ್ ಮಾಡ್ತೀನಿ. Are you getting my point? I will consider only this length L and I will consider the charge up to this length L is Q. ಇಷ್ಟು ಚಾರ್ಜ್ ಇಷ್ಟು ಏನು ಲೆಂತ್ L ಇದೆಲ್ಲ ಟೋಟಲ್ ಇದಕ್ಕೆ ಎಷ್ಟಿದೆ ಚಾರ್ಜ್? Q ಅಂತ.
Are you getting my point? So Gaussian surface, what is the Gaussian surface? Cylinder with base radius r and height l ಅಂತ ತಗೊಂಡೆ ನಾನು. ತಗೊಂಡ ತಕ್ಷಣ ಇಲ್ಲೊಂದು ಕ್ವಾಂಟಿಟಿ ನಾನು ರಿಪ್ರೆಸೆಂಟ್ ಮಾಡ್ತೀನಿ. ಅದೇನದು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನಾಗ್ಬಿಡುತ್ತೆ ಈಗ q ಡಿವೈಡೆಡ್ ಬೈ l ಅಂತ ಆಗುತ್ತೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು q ಡಿವೈಡೆಡ್ ಬೈ l ಅಂತ ಆಯ್ತು. ಲೆಟ್ ಮಿ ನೇಮ್ ದಿಸ್ as equation number 1 ಅಂತ ನಾನು equation number ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ಮೊದಲು ಇದೇ ಸ್ಟೆಪ್ ಇರೋದು. ನೆಕ್ಸ್ಟ್ ಅಕಾರ್ಡಿಂಗ್ ಟು ಗಾಸ್ ಲಾ, ಅಕಾರ್ಡಿಂಗ್ ಟು ಗಾಸ್ ಲಾ ಪ್ರಕಾರ ಏನಿದೆ, ನಮಗೆ ಹೆಂಗಿದೆ ಸರ್ಫೇಸ್, ಸಿಲಿಂಡರ್ ಇದೆಯಾ ಏನಿದೆ ನಮಗೆ ಸಂಬಂಧ ಇಲ್ಲ. ಗಾಸ್ ಲಾ ಏನು ಹೇಳುತ್ತೆ? ಗಾಸ್ ಲಾ ಸೇಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಎನಿ ಕ್ಲೋಸ್ಡ್ ಸರ್ಫೇಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಓವರ್ ಕ್ಲೋಸ್ ಸರ್ಫೇಸ್ ಅನ್ನ ಸಿಲಿಂಡರ್ ಇದೆ, ಈ ವೈರ್ ಇರುತ್ತಲ್ಲ, ಈ ವೈರ್ ಸುತ್ತ ಒಂದು ಸಿಲಿಂಡರ್ ತಗೊಂಡಿದ್ದೀನಿ. ಹಿಂಗೊಂದು ಸರ್ಕಲ್, ಕೆಳಗೊಂದು ಸರ್ಕಲ್, ಈ ಕಡೆಯಿಂದ ಕ್ಲೋಸ್, ಈ ಕಡೆಯಿಂದ ಕ್ಲೋಸ್. ಸಿಲಿಂಡರ್ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇದೇನಿಲ್ಲ ಗ್ಲಾಸ್, ಇದೇನಿದೆ ಇಲ್ಲ ಮಾರ್ಕರ್ ಇದೆಯಲ್ಲ, ಈ ಮಾರ್ಕರ್ ಮೇಲೆ ಒಂದು ಗ್ಲಾಸ್ ಹಾಕ್ಬಿಡೋದು. ಗ್ಲಾಸ್ ಹೆಂಗಿರುತ್ತೆ? ಕೆಳಗಡೆ ಸರ್ಕಲ್ ಇದೆ, ಮೇಲ್ಗಡೆ ಸರ್ಕಲ್ ಇದೆ, ಸಿಲಿಂಡರ್ ಟೈಪ್ ಇದೆ ಅದು ಆ ರೀತಿಯಾಗಿ. ಓಕೆ, ಅಕಾರ್ಡಿಂಗ್ ಟು ಗಾಸ್ ಲಾ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 1/ε0 ಟೈಮ್ಸ್ q ಆಗಿಬಿಡುತ್ತೆ. 1/ε0 ಟೈಮ್ಸ್ q or q/ε0 ಅಂತಾನೂ ಬರೀಬಹುದು. 1/ε0 into q ಅಂದ್ರೆ ಏನಾಗುತ್ತೆ? ಇದು q ಡಿವೈಡೆಡ್ ಬೈ ε0 ಅಂತ ಆಯ್ತು. q ಡಿವೈಡೆಡ್ ಬೈ ε0. ಅದೇ ಇಲ್ಲಿ ನೋಡಿ, ಇದರಿಂದ ಏನು ಬರುತ್ತೆ ಅಂದ್ರೆ ನನಗೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು q/l ಇದೆಯಲ್ಲ, ಸೊ q ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಲ್ಯಾಂಬ್ಡಾ ಇಂಟು l ಆಗುತ್ತೆ. q is equal to lambda into l. ಅದನ್ನೇ ತಗೊಂಡು q ಅಲ್ಲಿ ಇಡಿ. Are you getting my point? So ಈಗ ಏನಾಗುತ್ತೆ ಇದು pi e is equal to q ಬದಲಿಗೆ ಏನು ಬರೀತೀನಿ ಅಲ್ಲಿ lambda l ಅಂತ ಬರುತ್ತೆ. lambda l divided by ε0. ಇದಕ್ಕೆ ಏನಂತ ಕರೀರಿ? equation number 2 ಅಂತ ಕರೀರಿ. 1 ಅಂತ ಕರಿ ಅವಶ್ಯಕತೆ ಇರಲಿಲ್ಲ, ಸುಮ್ಮನೆ ಬಿಟ್ಟಿರೋ ನಡೀತಿತ್ತು. ಇದನ್ನ ಬಾಕ್ಸ್ ಅಲ್ಲಿ ಇಡಿ, ಸದ್ಯಕ್ಕೆ ಇರಲಿ. ಬಾಕ್ಸ್ ಅಲ್ಲಿ ಇಟ್ಟು ನಡೀತೆ ಅಥವಾ ಬಿಟ್ಟರು ನಡೀತೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ 2 ಅಂತ ಬರುತ್ತೆ. pi e is equal to lambda l divided by ε0. ಕರೆಕ್ಟಾ? ಇಷ್ಟ ಆದ್ಮೇಲೆ ನೆಕ್ಸ್ಟ್ ನೋಡಿ, ನಮ್ಮೊಂದು ನಾರ್ಮಲ್ ಡೆಫಿನೇಷನ್ ಇತ್ತದು. ಏನ್ ಡೆಫಿನೇಷನ್ ಇದೆ? ಪೈ ಇ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಇತ್ತು. ಏನದು? E ಡಾಟ್ ds ಅಂತ. ಇದೇ ಬೇಸಿಕ್ ಫಾರ್ಮುಲಾ, ಇದು ಲಾ ಪ್ರಕಾರ, ಬಟ್ ಬೇಸಿಕ್ ಫಾರ್ಮುಲಾ ಇದೆ ಇದು E ಡಾಟ್ ds ಅಂತ. ಈಗ ನೋಡ್ಕೊಳ್ಳಿ, ಪೈ ಇ ಇಸ್ ಈಕ್ವಲ್ ಟು E ಅಂದ್ರೆ ಗೊತ್ತು ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಈ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ EP ಅಂತ ಬಂದಿದೆ ಅಥವಾ E ಅಂತ ಬಂದಿದೆ. ds ಅಂದ್ರೆ ಏನು? ಸರ್ಫೇಸ್ ಏರಿಯಾ. ಇಲ್ಲಿ ಸರ್ಫೇಸ್ ಗಳು ಎಷ್ಟಿದಾವೆ ನೋಡಿ. ಈ ವೈರ್ ಇದೆ, ಈ ವೈರ್ ಸುತ್ತಲೂ ಸಿಲಿಂಡರ್ ಇದೆ, ವೈರ್ ಸುತ್ತಲೂ ಸಿಲಿಂಡರ್ ಇದೆ, ಮೇಲ್ಗಡೆ ಒಂದು ಏರಿಯಾ ಇದೆ, ಕೆಳಗಡೆ ಒಂದು ಏರಿಯಾ ಇದೆ. ಟೋಟಲ್ 3 ಏರಿಯಾ ಇದೆ. ಸಿಲಿಂಡರ್, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸಿಲಿಂಡರ್ ಮೇಲ್ಗಡೆ ಟಾಪ್ ಏರಿಯಾ, ಕೆಳಗಡೆ ಬಾಟಮ್ ಏರಿಯಾ, ಮತ್ತೆ ಈಗ ಸುತ್ತಿರುತ್ತೆ ಸಿಲಿಂಡರ್ ಇರುತ್ತೆ. ಏರಿಯಾ ವೆಕ್ಟರ್ ನೆನಪಿದೆಯಾ? ಈ ಮೇಲ್ಗಡೆ ಇರುವಂತದ್ದು ಏನು ಏರಿಯಾ ಇದೆ, ಅದರ ಏರಿಯಾ ವೆಕ್ಟರ್ ಹೇಗಿರುತ್ತೆ? ಅಬೋವ್. ಕೆಳಗಡೆ ಇರುವಂತ ಏರಿಯಾ ವೆಕ್ಟರ್ ಹೇಗಿದೆ? ಬಿಲೋ. ಕೆಳಗಡೆ ಇದೆ, ಹೊರಗಡೆ ತಗೊಳ್ಬೇಕು ಅದನ್ನ. ಆಮೇಲೆ ಈ ಸೈಡ್ ಹಿಂಗಿದೆಯಲ್ಲ, ಇದರ ಏರಿಯಾ ವೆಕ್ಟರ್ ಹೇಗಿದೆ? ಹೊರಗಡೆ ಇದೆ. ಆ ರೀತಿ ಇದು ಈ ಕಡೆ ಇದೆ, ಇದ್ರದ್ದು ಈ ಕಡೆ ಇದೆ. Are you getting my point? What I am trying to is ಅದರ ಸುತ್ತಲೂ ಮೇಲ್ಗಡೆ ಇರೋದು ಏರಿಯಾ ಹಿಂಗೆ, ಇಲ್ಲಿ ಕೆಳಗಡೆ ಏರಿಯಾ ಇರೋದು ಏರಿಯಾ ವೆಕ್ಟರ್ ಹಿಂಗೆ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಇರೋದೇನು ಒಂದೇ ಡೈರೆಕ್ಷನ್ ಅಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಇದೆ. ಅದಕ್ಕೆ ನಾನೇನು ಬರೀತೀನಿ ಅಂದ್ರೆ E ಡಾಟ್ ds ಇದೆಯಲ್ಲ, ಇದು ಏನ್ ಮಾಡ್ತೀನಿ ಅಂದ್ರೆ ಐ ವಿಲ್ ಸ್ಪ್ಲಿಟ್ ದಿಸ್ E ಡಾಟ್ ds ಅನ್ನ 3 ಕಡೆ ಮಾಡ್ತೀನಿ. ಒಂದು E ಡಾಟ್ ds ಓವರ್ ಸರ್ಫೇಸ್ 1, ಓವರ್ ಸರ್ಫೇಸ್ 1. ನೆಕ್ಸ್ಟ್ ಪ್ಲಸ್ E ಡಾಟ್ ds ಇದೇನ್ ಮಾಡ್ತೀನಿ ನೆಕ್ಸ್ಟ್ E ಡಾಟ್ ds ಓವರ್ ಸರ್ಫೇಸ್ 2 ಪ್ಲಸ್ ನೆಕ್ಸ್ಟ್ ಏನ್ ಮಾಡ್ತೀನಿ E ಡಾಟ್ ds ವಿತ್ ಸರ್ಫೇಸ್ 3, ಸರ್ಫೇಸ್ 3. ಈ ರೀತಿ ಮಾಡ್ತೀನಿ 3 ಸರ್ಫೇಸ್. ಕರೆಕ್ಟಾ? S1 ಅಂದ್ರೆ ಏನು ಗೊತ್ತಾ ಇಲ್ಲಿ? S1 ಅಂದ್ರೆ ಏನು? ಟಾಪ್ ಬೇಸ್ ಏರಿಯಾ, ಟಾಪ್ ಏರಿಯಾ, ಟಾಪ್ ಏರಿಯಾ ಮೇಲ್ಗಡೆ ಇದೆಯಲ್ಲ ಅದು. S2 ಅಂದ್ರೆ ಮೀನಿಂಗ್ ಏನಿದೆ? S2 ಅಂದ್ರೆ ಬಾಟಮ್ ಏರಿಯಾ, ಬಾಟಮ್ ಏರಿಯಾ, ಕೆಳಗಡೆ ಇರೋದು ಏರಿಯಾ ವೆಕ್ಟರ್. ನೋಡಿ ಕೆಳಗಡೆ ಸಿಲಿಂಡರ್ ಇದೆಯಲ್ಲ, ಅದು ಕೆಳಗಡೆ ಬರ್ತಾ ಇದೆ ಈ ರೀತಿಯಾಗಿ. ನೆಕ್ಸ್ಟ್ S3 ಇದೆಯಲ್ಲ, ಅದಕ್ಕೆ ಅಂತ ಕರೀತೀನಿ ಅಂದ್ರೆ ಕರ್ಡ್ ಏರಿಯಾ ಅಂತ ಕರೀತೀನಿ ನಾನು, ಕರ್ಡ್ ಏರಿಯಾ. ಕರೆಕ್ಟಾ? ಇಷ್ಟೆಲ್ಲ ಕ್ಲಿಯರ್ ಆಯ್ತು. ನೆಕ್ಸ್ಟ್ ನೋಡಿ, ಪೈ ಇ ಇಸ್ ಈಕ್ವಲ್ ಟು ಒಂದೇ ಸರ್ಫೇಸ್ ಇತ್ತಲ್ಲ, ಒಂದೇ ಸರ್ಫೇಸ್ ಕಂದ್ರೆ S1 ಅಂತ ಬರೀರಿ. E ಡಾಟ್ ds ಇತ್ತಿದ್ರೆ ಏನಂತ ಬರೀತೀನಿ ನಾನು? E ds cos θ ಅಂತ ಬರೀಬೇಕು ತಾನೆ ಇದನ್ನ. E ds cos θ ಅಂತ ಬರೀಬೇಕು, ಯಾಕಂದ್ರೆ ಇದು ಡಾಟ್ ಪ್ರಾಡಕ್ಟ್ ಇದೆ. E ds cos θ ಅಂತ ಬರೀಬೇಕು. ಬಟ್ E ds cos θ ಬದಲಿಗೆ ಏನು ಬರುತ್ತೆ? ಸರ್ಫೇಸ್ 1 ನೋಡಿ. ಸರ್ಫೇಸ್ 1 ಅಂದ್ರೆ ಏನಂತ ಹೇಳಿದೆ? ಟಾಪ್ ಏರಿಯಾ ಅಂತ ಹೇಳಿದೆ. ಟಾಪ್ ಏರಿಯಾ ವೆಕ್ಟರ್ ಹೇಗಿದೆ? ಮೇಲ್ಗಡೆ ಇದೆ, ಈ ರೀತಿ ಏರಿಯಾ ವೆಕ್ಟರ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ? ಹೊರಗಡೆ ಇದೆ. ಇದು ಮೇಲ್ಗಡೆ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಹೊರಗಡೆ ಇದೆ. ಎರಡರ ನಡುವೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಅದರ ಸಲ ನಾನು ಬರೀತೀನಿ cos 90 ಡಿಗ್ರಿ ಅಂತ ಬರುತ್ತೆ, ಮುಗೀತು. ಆಮೇಲೆ ಪ್ಲಸ್, ಆಮೇಲೆ ಓವರ್ ಸರ್ಫೇಸ್ 2 ಅಂತ ಬರೀತೀನಿ. ಇಲ್ಲಿ ಇತ್ತಲ್ಲ, ಅದನ್ನ ಏನ್ ಬರೀತೀನಿ ಈಗ? E ds cos ಏನ್ ಬರೀಬೇಕು ಹೇಳಿ? E ds cos. ಈಗ ನೀವು ಹೇಳಿ, ಎರಡನೇ ಸರ್ಫೇಸ್ ಏನಿದೆ? ಬಾಟಮ್ ಏರಿಯಾ. ಬಾಟಮ್ ಏರಿಯಾ ಇದೆಯಲ್ಲ, ಈ ಬಾಟಮ್ ಏರಿಯಾ ವೆಕ್ಟರ್ ಹೇಗಿದೆ? ಕೆಳಗಡೆ ಹಿಂಗೆ ಹೋಗುತ್ತೆ. ಕೆಳಗಡೆ, ಕೆಳಗಡೆ ಇರೋ ಸಿಲಿಂಡರ್ ಕೆಳಗಡೆ ಈ ರೀತಿ ಸಿಲಿಂಡರ್ ಇದೆಯಲ್ಲ, ಅದ್ರ ಏರಿಯಾ ಹಿಂಗಿದೆ ಕೆಳಗಡೆ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ. ಆದ್ರೆ ಎರಡರ ನಡುವೆ ಆಂಗಲ್ ಎಷ್ಟಾಯ್ತು? 90 ಡಿಗ್ರಿ. ಇದು ಈ ಕಡೆ, ಇದು ಕೆಳಗಡೆ, ಹಿಂಗೆ ಹಿಂಗೆ ನೋಡಿ ಎಷ್ಟಾಗುತ್ತೆ? 90 ಡಿಗ್ರಿ. ಅದು ಕೂಡ ಏನಾಯ್ತು? 90 ಡಿಗ್ರಿ cos 90 ಪ್ಲಸ್ ಈಗ ಸರ್ಫೇಸ್ 3 ನೋಡಿ, ಸರ್ಫೇಸ್ 3 ಅಂತ ಬರುತ್ತೆ.
ಇ ಡಿ ಎಸ್ ಕಾಸ್ ಏನ್ ಬರೀಬೇಕಂತ ನೋಡಿ. ಥರ್ಡ್ ಸರ್ಫೇಸ್ ಅನ್ನು ಕರ್ಡ್ ಅಂತ ಹೇಳ್ತೀನಿ ನಾನು. ಕರ್ಡ್ ಇದೆ ಅಂದ್ರೆ ಈ ರೀತಿಯಾಗಿ ಏನು ಕರ್ವ್ ಬಂದಿದೆ ಅದ್ರ ಏರಿಯಾ ವೆಕ್ಟರ್ ಹೆಂಗಿದೆ ಹೊರಗಡೆ ಇದೆ. ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಇದೆ, ಎರಡೂ ಒಂದೇ ಡೈರೆಕ್ಷನ್ ಇರುತ್ತೆ, ಎರಡು ನಡುವೆ ಆಂಗಲ್ ಏನಾಗುತ್ತೆ 0 ಡಿಗ್ರಿ. ಅದಕ್ಕೆ ನಾನೇನು ಬರೀತೀನಿ ಇ ಡಿ ಎಸ್ ಕಾಸ್ 0 ಡಿಗ್ರಿ ಅಂತ ಬರೀತೀರಿ. ಬರದಾದ್ಮೇಲೆ ಕಾಸ್ 90 ಅಂದ್ರೆ ಎಷ್ಟು 0, ಅಂದ್ರೆ ಟೋಟಲ್ ಟರ್ಮ್ ಏನಾಯ್ತು 0, ಆಮೇಲೆ ಈ ಟೋಟಲ್ ಟರ್ಮ್ ಏನಾಯ್ತು 0, ಎರಡು 0 ಆಯ್ತು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಈ ರೀತಿಯಾಗಿ ನೀವು ಏನಾದರೂ ಆರೋ ಮಾರ್ಕ್ ಹಾಕಿ 0 ಅಂತ ಬರೆದ್ರೂ ನಡೆಯುತ್ತೆ, ನೋ ಪ್ರಾಬ್ಲಮ್. ಆರೋ ಮಾರ್ಕ್ ಹಾಕಿ 0 ಅಂತ ಸುಮ್ಮನೆ ನಾನು ನಿಮ್ಗೆ ತೋರ್ಸಕ್ ಬರದೆ, ಬಟ್ ಈ ಕೆಳಗಡೆ ಎರಡು 0 0 ಅಂತ ಬರೆದ್ಬಿಡಿ ನೀವು. ನಾನು ಸುಮ್ಮನೆ ಜಸ್ಟ್ ಟು ಗಿವ್ ಯು ಅ ಫೀಲ್ ಎರಡು 0 ಆಗುತ್ತೆ. ಯಾಕಂದ್ರೆ ಕಾಸ್ 90 0 ಆಗುತ್ತಲ್ಲ, ಅದಕ್ಕೆ ಏನು ಬರೆದು ಬಿಡ್ರಿ 0 ಪ್ಲಸ್ 0 ಪ್ಲಸ್ ಇದರ ಬಗ್ಗೆ ವಿಚಾರ ಮಾಡಿ. ಏನಿದೆ ಇದರ ಬಗ್ಗೆ ವಿಚಾರ ಮಾಡಬೇಕು. ಏನಿದೆ ಅಂದ್ರೆ ಈ ಕಾಸ್ 0 ಅಂದ್ರೆ 1 ಅಂತ ಗೊತ್ತಿದೆ. ಈ ಅಂತೂ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರುತ್ತೆ, ಹೊರಗಡೆ ತೆಗಿತೀನಿ. ಈ ಸರ್ಫೇಸ್ ಹೊರಗೆ ತೆಗೆದ ತಕ್ಷಣ ಒಳಗಡೆ ನೋಡುತ್ತೆ ds ಓವರ್ ದ ಸರ್ಫೇಸ್ s3 ಅಂತ ಉಳಿಯುತ್ತೆ. ds ಓವರ್ ದ ಸರ್ಫೇಸ್ s3 ಅಂತ 0 0 ಬಿಟ್ಬಿಡಿ. ಇಲ್ಲೇನಾಗುತ್ತೆ ನೋಡಿ, pi e is equal to e into ds of surface 3 ಅಂದ್ರೆ ಏನು, curved surface area. Curved surface area of cylinder 2 pi r h. 2 pi r h ಇರ್ತಿತ್ತು, ಬಟ್ h ಬದಲಿಗೆ ಏನಿದೆ ಅಲ್ಲಿ l ಇದೆ. ಸೊ ಅದರ ಸಲುವಾಗಿ ಏನಾಗುತ್ತೆ ಇದು e into 2 pi r l ಅಂತ ಆಗುತ್ತೆ. e into 2 pi r l ಇದಕ್ಕೆ ಏನಂತ ಕರೀತೀನಿ ನಾನು, ಈಕ್ವೇಷನ್ ನಂಬರ್ 3 ಅಂತ ಕರೀತೀನಿ. ನೋಡ್ಕೊಳ್ಳಿ ಒಂದು ಮಕ್ಕಳು ಏನಿದೆ ಅಂತ ಹೇಳಿ. ಎರಡು ಈಕ್ವೇಷನ್ ಬಂದು ನಮಗೆ ಎರಡನೇ ಈಕ್ವೇಷನ್ ಏನು, pi is equal to lambda l by epsilon naught, ಇನ್ನೊಂದು pi is equal to e into 2 pi r ಅಂತ ಎರಡು ಈಕ್ವೇಷನ್ ಬಂದು. ಎರಡನೇ ಈಕ್ವೇಷನ್ ಮೂರನೇ ಈಕ್ವೇಷನ್ LHS of 2 and 3 ನೋಡಿ. LHS of 2 and LHS of 3 both are equal, no? LHS of 2 and LHS of 3 are equal or not? Yes or no? So LHS of 2 is equal to LHS of 3. So ಅದರ ಸಲುವಾಗಿ ನಾನು ಏನು ಬರೀತೀನಿ, therefore RHS of 2 is equal to RHS of 3. Of course RHS of 3. RHS of 2 ಏನು ಹೇಳುತ್ತೆ ನಮಗೆ, RHS of 2 says lambda l divided by epsilon. ನೋಡಿ RHS of 2 ಏನಿದೆ ಇಲ್ಲಿ, 2 ಏನಿದೆ lambda l divided by epsilon naught ಇದೆ. ಅದೇ RHS of 3 ಏನಿದೆ e into 2 pi r l ಇದೆ. ಅದಕ್ಕೆ ಏನು ಮಾಡ್ತೀನಿ, is equal to e into 2 pi rl. e into 2 pi rl. ನಾನು ಯಾಕೆ ಇಷ್ಟೊಂದು ಇದು ಈಸಿಯಾಗಿ ಬಂದ್ಬಿಡುತ್ತೆ ನೀವು ಪ್ರಾಕ್ಟೀಸ್ ಮಾಡಿದಾಗ, ಸ್ಟಾರ್ಟಿಂಗ್ ಫೀಲ್ ಬೇಕಲ್ಲ, ಅದಕ್ಕೆ ತುಂಬಾ ಎಕ್ಸ್ಪ್ಲೇನ್ ಮಾಡಿರೋದು ಅಷ್ಟೇ. ನೆಕ್ಸ್ಟ್ e is equal to e ಬೇಕಲ್ಲ ನಮಗೆ, ಉಳಿದೆಲ್ಲ ಈ ಕಡೆ ಕಳಿಸ್ಬಿಡಿ ಇದನ್ನೆಲ್ಲನೂ. ಸೊ ಏನಾಗುತ್ತೆ ಅವಾಗ lambda l divided by epsilon naught into ಏನೇನಾಗುತ್ತೆ 2 pi r l ಆಯ್ತು. ಈ ಒಂದೇ ಬಿಟ್ಟು ಉಳಿದೆಲ್ಲ ಈ ಕಡೆ lambda l divided by epsilon naught ಅದು ಇದೆ, 2 pi r ಇಲ್ಲಿ ಬಂತು, ಇದರೊಳಗಡೆ l ಮತ್ತೆ l ಕ್ಯಾನ್ಸಲ್ ಆಯ್ತು. ಸೊ ಅದರ ಸಲುವಾಗಿ ಎಲೆಕ್ಟ್ರಿಕ್ ಫೀಲ್ಡ್ is equal to ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ is equal to lambda divided by 2 pi ಮೊದಲು ಬರೀರಿ, 2 pi epsilon naught r ಮುಗಿದು. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ವೆಕ್ಟರ್ ಕ್ವಾಂಟಿಟಿ ಇದೆ, ಅದಕ್ಕೆ ಏನಂತ ಬರೀತೀರಿ n ಕ್ಯಾಪ್. n ಕ್ಯಾಪ್ ಅಂದ್ರೆ ಏನು, ಇಟ್ ಶೋಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್. ಯಾಕಂದ್ರೆ ಈಗ ಏನಾದ್ರೆ ಪಾಸಿಟಿವ್ 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 ಅನ್ಕೋರಿ, ಇದ್ರ ಸುತ್ತಲೂ ಗಾಸಿಯನ್ ಸರ್ಫೇಸ್ ಹಿಂಗ್ ತಗೊಂಡಿದೀವಿ ನಾವು, ತಗೊಂಡಾಗ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ, ಹಿಂಗ್ ಹೊರಗಡೆ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ಏನಾದ್ರೂ ಇಲ್ಲಿ ನೆಗೆಟಿವ್ 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 ಅಂತ ತಗೊಂಡಿವಿ ಅನ್ಕೋರಿ, ಇದ್ರ ಸುತ್ತಲೂ ನೀವು ಹಿಂಗ್ ಗಾಸಿಯನ್ ಸರ್ಫೇಸ್ ಈ ರೀತಿಯಾಗಿ ತಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ, ಒಳಗಡೆ ಇರುತ್ತೆ ಈ ರೀತಿಯಾಗಿ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಇದೆ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇದೆ. ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಹೊರಗೆ, ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ. ಅದಕ್ಕೆ ಅದನ್ನು ತೋರಿಸೋದಕ್ಕೆ n ಕ್ಯಾಪ್. n ಕ್ಯಾಪ್ ಇಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಷ್ಟೇ ಇದನ್ನ ಬರೀಬೇಕು, ಬರೆದ್ರೆ ಒಳ್ಳೇದು. ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ವೆಕ್ಟರ್ ಕ್ವಾಂಟಿಟಿ. ಅರ್ಥ ಆಯ್ತಾ ಮುದ್ದು ಮಕ್ಕಳೇ? ಬಾರಿ ಸಿಂಪಲ್ ಡೆರಿವೇಶನ್ ಇತ್ತು, ಏನು ಮಾಡಿಲ್ಲ, ರಿವಿಷನ್ ಮಾಡ್ಕೊಳ್ಳಿ. ಇದನ್ನ ರಿವಿಷನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತಿದ್ದು ಏನ್ ಮಾಡಿದೀವಿ ಏನಿಲ್ಲ ಅಂತ ಹೇಳಿ. ಅದೇ ಸಿಂಪಲ್ ಇದೆ ಡೆರಿವೇಶನ್. ನೆಕ್ಸ್ಟ್ ಡೆರಿವೇಶನ್ ಹೋಗೋಣ ಈಗ. ನೆಕ್ಸ್ಟ್ ಡೆರಿವೇಶನ್ ಹೋದಾಗ ಇನ್ನೂ ಫೀಲ್ ಆಗ್ತಾ ಹೋಗುತ್ತೆ. ಬಾರಿ ಸಿಂಪಲ್ ಇದೆ, ಏನ್ ಮಾಡಂಗಿಲ್ಲ, ಅದೇ ಸಿಂಪಲ್ ಆಗಿ ತಗೋಬೇಕು. ಒಂದೇ ಫಾರ್ಮುಲಾ ಏನು, ನಾನು ಇಲ್ಲಿವರೆಗೂ ಏನೇನ್ ಮಾಡಿದೇನಲ್ಲ ಅದ್ರಲ್ಲಿ ಮಾಡಿರುವಂತ ಕಾನ್ಸೆಪ್ಟ್ ಗಳು ತುಂಬಾ ಈಸಿ. ಮೊದಲು ಏನ್ ಮಾಡ್ಬೇಕು, ಗಾಸ್ ಲಾ ಬರ್ಕೊಂಡ್ಬಿಡ್ಬೇಕು. ಏನ್ ಬರೀಬೇಕು ಮೊದಲು, ಗಾಸ್ ಲಾ. ಗಾಸ್ ಲಾ ಏನು, pi is equal to q by epsilon naught ಆ ರೀತಿ ಬರ್ಕೋಬೇಕು. ಆಮೇಲೆ q ಬದಲಿಗೆ lambda equal to q by l ಅಂತ ಬರ್ಕೊಂಡಿದ್ರಲ್ಲ, ಅದಕ್ಕೆ q equal to lambda into l ಅಂತ ಬರ್ಕೊಂಡು ಈಕ್ವೇಷನ್ ನಂಬರ್ 1 or 2 ಅಂತ ಇಟ್ಕೋಬೇಕು. ಆಮೇಲೆ pi is equal to ಏನ್ ಫಾರ್ಮುಲಾ ಹಚ್ಚಬೇಕು, e dot ds. e dot ds ಫಾರ್ಮುಲಾ ಹಚ್ಚಬೇಕು. e ds ಫಾರ್ಮುಲಾ ಹಚ್ಚಾದ್ಮೇಲೆ ಏನ್ ಬಂದಿದೆ ಅಂತ ಅದನ್ನ ಚೆಕ್ ಮಾಡ್ಕೋಬೇಕು. e dot ds ಇಂದ ಮಾಡ್ಕೊಂಡು ಎರಡನ್ನೂ ಈಕ್ವೇಟ್ ಮಾಡಬೇಕು. ಎರಡನ್ನೂ ಈಕ್ವೇಟ್ ಮಾಡಾದ್ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದೇ ಬರುತ್ತೆ. ಗೊತ್ತಾಯ್ತಾ ಏನ್ ಹೇಳ್ತಾ ಇದೀನಿ ಅಂತ ಹೇಳಿ? ಎರಡನೇದು ಹೋಗೋಣ ಈಗ. ಎರಡನೇದು ನೋಡಿ, ಬಾರಿ ಸಿಂಪಲ್ ಇದೆ. ಇನ್ನೊಂದು ಬರ್ಕೊಳ್ತೀರಾ ಎಲ್ಲರೂ? ಏನ್ ಮೀಟಿಂಗ್ ಆಗ್ತೀರಾ? ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಚಾರ್ಜ್ಡ್ ಶೀಟ್.
ಇನ್ಫೈನೈಟ್ ಚಾರ್ಜ್ ಶೀಟ್. ಒಂದು ಚಾರ್ಜ್ ಶೀಟ್ ಇದೆ, ಕಂಡಕ್ಟರ್ ಇತ್ತು, ಲೆಂತ್ ಇತ್ತು, ಈಗ ಏರಿಯಾ ಬಂದಿದೆ. ಸೇಮ್ ಅದೇ ಅಪ್ರೋಚ್, ಏನು ಚೇಂಜ್ ಮಾಡಂಗಿಲ್ಲ. ಅಲ್ಲಿ ನೋಡಿ ಹೇಗಿದೆ ಅಂತ. ಹೆಂಗ್ ಮಾಡ್ತೀವಿ ಅಂದ್ರೆ ಒಂದು ಈ ರೀತಿ ನಾನು ಏನ್ ಮಾಡ್ತೀನಿ, ಒಂದು ಚಾರ್ಜ್ ಈ ರೀತಿ ಶೀಟ್ ತಗೊಳ್ತೀನಿ. ಶೀಟ್ ಒಂದು ಯಾವ್ದೋ ಒಂದು ಶೀಟ್ ತಗೊಂಡು ಈ ರೀತಿ ಶೀಟ್ ಹೆಂಗಾದ್ರೂ ತಗೊಳ್ಳಿ, ಹಂಗೆ ಹೆಂಗೆ ತಗೋಬೇಕಂತೇನಿಲ್ಲ. ಬುಕ್ ಅಲ್ಲಿ ಬೇರೆ ಬೇರೆ ರೀತಿ ಬರೆದಿರ್ತಾರೆ, ನಿಮ್ಗೆ ಹೆಂಗ ಅನುಕೂಲ ಆಗುತ್ತೆ ಆ ರೀತಿ ಒಂದು ಶೀಟ್ ಅನ್ನು ನೀವು ತಗೋಬಹುದು. ತಗೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಏನಿದೆ ಚಾರ್ಜ್ ಪ್ಲಸ್ 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 ಅಂತ ತುಂಬಾ ಚಾರ್ಜಸ್ ಇದೆ. ಇಲ್ಲಿ ಫೀಲ್ ಬರೋದಿಲ್ಲ, ಬೋರ್ಡ್ ಮೇಲೆ ಬರೆದಾಗ ಈ ಶೀಟ್ ಇದೆಲ್ಲ ಹೆಂಗ್ ಇಟ್ಟಿದ್ವಿ ಅಂದ್ರೆ ಹಿಂಗ್ ಇಟ್ಟಿದ್ವಿ. ನನ್ನ ಕೈ ನೋಡ್ತೀರಾ, ನನ್ನ ಕೈ ನೋಡ್ತಿದ್ದೀರಾ ಗೊತ್ತಾಗುತ್ತಾ? ನನ್ನ ಕೈ ಇಲ್ಲಿ ಇಟ್ಟಿದ್ವಿ ನೋಡಿ ಈ ರೀತಿಯಾಗಿ. ಅಥವಾ ಈ ಪೇಪರ್ ಒಂದು ಪೇಪರ್ ತಗೊಂಡು ಈ ರೀತಿಯಾಗಿ ಹಿಡಿದಿದ್ದೀವಿ. Are you getting my point? What I'm trying to say? ಈ ಶೀಟ್ ಇದ್ರ ಮೇಲ್ಗಡೆ ಹಿಂಗ್ ಬೋರ್ಡ್ ಮೇಲ್ಗಡೆ ಇಟ್ಟಿಲ್ಲ, ನಾವು ಬೋರ್ಡ್ ಮೇಲ್ಗಡೆ ಹಿಂಗ್ ಇಟ್ಟಿಲ್ಲ. ಏನ್ ಮಾಡಿದ್ವಿ, ಈ ಶೀಟ್ ಅನ್ನ ಹಿಂಗ್ ಹಿಡಿದಿದ್ವಿ. ಹಿಂಗ್ ಇಮ್ಯಾಜಿನ್ ಮಾಡ್ತೀವಿ ಈ ರೀತಿ, ಆ ಕಡೆ ಹಿಂಗ್ ಮಾಡಿ ಹಿಡಿದಿದ್ವಿ. ಅಂದ್ರೆ ಇದ್ರ ಮೇಲ್ಗಡೆ ಚಾರ್ಜ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಅಂತ, ಇಲ್ಲಿ ಪಾಸಿಟಿವ್ ಇದೆ, ಇದ್ರ ಕಡೆ ಪಾಸಿಟಿವ್ ಇದೆ. ಸೊ ಈ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ ಹೊರಗಡೆ, ಆಮೇಲೆ ಈ ಕಡೆ ಪಾಸಿಟಿವ್ ಚಾರ್ಜ್ ಏನಿರುತ್ತೆ ಈ ಕಡೆ ಹೊರಗಡೆ. Are you getting my point? ಸೊ ಇಲ್ಲಿ ಹಿಡಿದು ಚಾರ್ಜ್ ಹೊರಗಡೆ, ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಇರುತ್ತೆ. ಇದರಿಂದ ಚಾರ್ಜ್ ಇಂದ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಹೊರಗಡೆ. ಕರೆಕ್ಟಾ? ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಇದೆ ಅಂದ್ಮೇಲೆ ಇದರ ಒಳಗಡೆ ಪಾಸ್ ಆಗಿ ಹೋಗುವಂತ ಒಂದು ನಾನು ಏನು ತಗೋತೀನಿ, ಸಿಲಿಂಡರ್ ತಗೊಳ್ತೀನಿ. ನೋಡಿ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಶೀಟ್, ಇದರ ಒಳಗಡೆಯಿಂದ ಪಾಸ್ ಆಗುವಂತ ಒಂದು ಸಿಲಿಂಡರ್ ತಗೊಳ್ತೀನಿ ಈ ರೀತಿಯಾಗಿ. ಅದನ್ನ ಯಾವ ರೀತಿ ಬರೀತೀನಿ ಅಂದ್ರೆ ಈ ರೀತಿ ಹಿಂಗ್ ಬರೀತೀನಿ, ಹಿಂಗ್ ಬರುತ್ತೆ. ಬರದ ತಕ್ಷಣ ಇಲ್ಲಿ ನೋಡಿ ಇದರದ್ದು ಏನಿದೆಯಲ್ಲ, ಇದು ಟೋಟಲ್ ಸರ್ಕಲ್ ಹಾಕ್ತೆ. ಟೋಟಲ್ ಸರ್ಕಲ್ ಲೆಟ್ ಮಿ ಪುಟ್ ಇಟ್ ಚಿಚ್ಚಿ ಏನೇನೋ ಆಗ್ತದೆ. ಓಕೆ, ಈ ರೀತಿ ಮಾಡಿದ್ರೆ ಇದರ ಏರಿಯಾ ಎಷ್ಟಿದೆ ಅಂದ್ರೆ ಲೆಟ್ ಮಿ ಟೇಕ್ ದಿಸ್ ಏರಿಯಾಸ್ A. ಆಮೇಲೆ ಇದರ ಏರಿಯಾ ಎಷ್ಟು ಕೊಡ್ತೀನಿ, A ಅಂತ ತಗೊಂಡು. ಮುದ್ದು ಮಕ್ಕಳಿಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇದನ್ನ, ಈ ಪೇಪರ್ ಇದೆಯಲ್ಲ ಅಥವಾ ನನ್ನ ಕೈ ಇದೆಯಲ್ಲ, ಈ ಕಡೆ ಶೀಟ್ ಇಟ್ಟಿದ್ದೀನಿ, ಇದರ ಒಳಗಡೆ ಈ ಮಾರ್ಕರ್ ಇದೆಯಲ್ಲ, ಈಗ ಪಾಸ್ ಆಗಿ ಹೋಗ್ತಾ ಇದೆ. ಇದು ಪಾಸ್ ಆಗಿ ಹೋದ್ರೆ ಇದೇನಿದೆಯಲ್ಲ ಈ ಕಡೆ ಬರುತ್ತೆ, ಇದರ ಏರಿಯಾ A ಅದೇ ಇದು. ಆಮೇಲೆ ಆ ಕಡೆ ಇರೋ ಏರಿಯಾ A, ಈ ಕಡೆನೂ ಏರಿಯಾ A ಆಗುತ್ತೆ, ಆ ಕಡೆನೂ ಏರಿಯಾ A ಆಯ್ತು. ಇದು ಶೀಟ್, ಇದು ಟೋಟಲ್ ಶೀಟ್ ನನ್ನ ಕೈ ಇದೆಯಲ್ಲ. ಕರೆಕ್ಟ್ ಗೊತ್ತಾಯ್ತಾ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಈ ಕಡೆ ಏರಿಯಾ A, ಆ ಕಡೆ ಏರಿಯಾ A. ಇದರ ಏರಿಯಾ ವೆಕ್ಟರ್ ಹೆಂಗಿರುತ್ತೆ, ಹೊರಗಡೆ ಇದೆ. ಇದರ ಏರಿಯಾ ವೆಕ್ಟರ್ ಹೇಗಿದೆ, ಹೊರಗಡೆ ಇದೆ. ಆಮೇಲೆ ಈ ಕಡೆ ಇರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇದೆ, ಏರಿಯಾ ವೆಕ್ಟರ್ ಅದೇ ಕಡೆ ಇದೆ, ಎರಡು ಅದೇ ಕಡೆ ಇದೆ, ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್. ಆಮೇಲೆ ಈ ಕಡೆ ಇರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಇದೆ, ಆಮೇಲೆ ಏರಿಯಾ ವೆಕ್ಟರ್ ಏನಿದೆ ಈ ರೀತಿ ಏರಿಯಾ ವೆಕ್ಟರ್ ಹೊರಗಡೆ. ಆಮೇಲೆ ಇಲ್ಲಿದೆ ನೋಡಿ ಕರ್ಡ್ ಸರ್ಫೇಸ್, ಇದ್ರ ಒಳಗಡೆ ಬಂದಲ್ಲ ಹೀಗೆ ಕರ್ಡ್ ಸರ್ಫೇಸ್ ಇಲ್ಲಿ ಇದೆಯಲ್ಲ ಈ ರೀತಿಯಾಗಿ ಬಂದಿದೆಯಲ್ಲ, ಇದ್ರ ಒಳಗಡೆ ಪಾಸ್ ಆಗಿ ಹೋಗಿದ್ದು ಕರ್ಡ್ ಸರ್ಫೇಸ್. ಇದರ ಏರಿಯಾ ವೆಕ್ಟರ್ ಹೇಗಿದೆ, ಮೇಲ್ಗಡೆ ಇದೆ, ಮೇಲ್ಗಡೆ ಈ ರೀತಿ ಏರಿಯಾ ವೆಕ್ಟರ್. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ, ಈ ಕಡೆ. ಅವೆರಡರ ನಡುವೆ ಆಂಗಲ್ ಎಷ್ಟಾಗುತ್ತೆ, 90 ಡಿಗ್ರಿ. 90 ಡಿಗ್ರಿ ಅಂದ್ರೆ ಇದು ಮೇಲ್ಗಡೆ ಕ್ಯಾನ್ಸಲ್ ಆಯ್ತು ಸರಿ. ಇದರಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆ, ಬಟ್ ಮೇಲ್ಗಡೆದಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇಲ್ಲ. ಹೋದ ಡಿರಿವೇಶನ್ ಇತ್ತಲ್ಲ ಅದರಲ್ಲೇ ಇತ್ತು, ಸೈಡ್ ಇತ್ತಲ್ಲ ಅದರಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇತ್ತು, ಮೇಲ್ಗಡೆ ಇರಲಿಲ್ಲ, ಕೆಳಗಡೆ ಇರಲಿಲ್ಲ. ಬಟ್ ಈಗ ಹೇಗಿದೆ, ಮೇಲ್ಗಡೆನೂ ಇದೆ, ಮೇಲ್ಗಡೆ ಅಂದ್ರೆ ಇಲ್ಲಿ ಬಂದಿರೋದು, ಇದರಲ್ಲಿ ಪಾಸ್ ಆಗಿ ಈ ಕಡೆ ಬಂದಿದೆಯಲ್ಲ ಅದು, ಆಮೇಲೆ ಮುಂದ್ಗಡೆ ಅದರಲ್ಲಿ ಇದೆ. ಬಟ್ ಈಗ ಮೇಲ್ಗಡೆ ಹಿಂಗೆ ಥರ್ಡ್ ಸರ್ಫೇಸ್ ಇದೆಯಲ್ಲ ಅದ್ರ ಮೇಲ್ಗಡೆ ಏರಿಯಾ ವೆಕ್ಟರ್ ಇರೋದ್ರಿಂದ ಅಲ್ಲಿ 0 ಇದೆ. ಮುಗೀತು ಡಿರಿವೇಶನ್, ಇಷ್ಟೇ ಗೊತ್ತು ಮಾಡ್ಕೊಂಡು. Are you getting my point? What I'm trying to say? ನಾನೇನ್ ಮಾಡ್ಬೇಕಂದ್ರೆ ಇದರಿಂದ ಈ ಟೋಟಲ್ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಆಗುತ್ತೆ ದೂರ ಹೋದಾಗ ಅಂತ ಕಂಡುಹಿಡಿಯಬೇಕು. ಯಾವ ಪಾಯಿಂಟ್ ಅಲ್ಲಿ, ಯಾವ್ದಾದ್ರು ಪಾಯಿಂಟ್ ಅಲ್ಲಿ ಕಂಡುಹಿಡಿದ್ವಿ, ಶೀಟ್ ಇಟ್ಟಿದೀವಿ, ಅದರಿಂದ ಮುಂದ್ಗಡೆ ಹೋದಾಗ ಯಾವ ಬೇಕಾದ ಪಾಯಿಂಟ್ ಅಲ್ಲಿ ನಾವು ಕಂಡುಹಿಡಿಯಬಹುದು. ಈ ಪಾಯಿಂಟ್ ಅಲ್ಲಿ ಇದೊಂದು ಪಾಯಿಂಟ್ P ಅಂತ ಇದೆ, ಆಮೇಲೆ ಇದೊಂದು ಪಾಯಿಂಟ್ P ಅಂತ ಇದೆ. ಯಾವ್ದಾದ್ರು ಪಾಯಿಂಟ್ ಅಲ್ಲಿ ಅಥವಾ ಅದೊಂದೇ ಪಾಯಿಂಟ್ ಕನ್ಸಿಡರ್ ಮಾಡಿ I have to find EP is equal to question mark. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನಾವು ಕಂಡುಹಿಡಿಯಬೇಕು. ಓಕೆ, ಹೆಂಗ್ ಮಾಡ್ತೀರಾ ಹೇಳಿ. ಈಗ ಮತ್ತೆ ಏನ್ ಬರೀತಾರೆ ಇಲ್ಲಿ, ಅಕಾರ್ಡಿಂಗ್ ಟು ಗಾಸ್ ಲಾ. ಗಾಸ್ ಲಾ ಪ್ರಕಾರ ಏನಾಗುತ್ತೆ ಹೇಳಿ. ಗಾಸ್ ಲಾ ಪ್ರಕಾರ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು Q ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ನಿಮ್ಗೆ ಗೊತ್ತೇ ಇದೆ, ಇದಂದ್ರೂ ಗೊತ್ತೇ ಇದೆ. ಈಗ ಏನ್ ಮಾಡ್ತೀನಿ ಅಂದ್ರೆ ಪೈ ಇ ಇಸ್ ಈಕ್ವಲ್ ಟು ಈ Q ಇದೆಲ್ಲ, Q ಬದಲಿಗೆ ಏನ್ ಬರೀಬೇಕಂತ ಇಲ್ಲಿ ಬ್ರಾಕೆಟ್ ಅಲ್ಲಿ ವರ್ಕ್ ಮಾಡ್ಬಿಡ್ತೀನಿ. ಇದು ಏರಿಯಾ ಇರೋದ್ರಿಂದ ಸಿಗ್ಮಾ ಇಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ, Q ಡಿವೈಡೆಡ್ ಬೈ A ಆಗುತ್ತಾ ಇಲ್ವೋ? Q ಡಿವೈಡೆಡ್ ಬೈ A ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಏರಿಯಾ ಚಾರ್ಜ್ ಡೆನ್ಸಿಟಿ, ಅದಕ್ಕೆ Q is equal to ಏನಾಗುತ್ತೆ, ಸಿಗ್ಮಾ ಇಂಟು A. Q is equal to ಸಿಗ್ಮಾ ಇಂಟು A. ಅದಕ್ಕೆ Q ಬದಲಿಗೆ ಬರೀತೀನಿ ನಾನು, ಸಿಗ್ಮಾ ಇಂಟು A ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇದಕ್ಕೆ ಏನಂತ ಕರೀತೀವಿ ಸರಿ, ಈಕ್ವೇಷನ್ ನಂಬರ್ 1 ಅಂತ ಕರೀತೀವಿ. ಡಿರೈವೇಶನ್ ಇದಂದ್ರೂ ಒಂದೇ ಸ್ಟೆಪ್ ಅಂದ್ರೂ ಅದೇ ಸಿಂಪಲ್, ಇದನ್ನ ಸ್ಟೆಪ್ ಅಂದ್ರೂ. ನೆಕ್ಸ್ಟ್ ಬೇಸಿಕ್ ಡೆಫಿನಿಷನ್ ಏನದು, ಪೈ ಇ is equal to ಏನಿದೆ, E ಡಾಟ್ ds ಅಂತ ಇದೆಯಾ, E ಡಾಟ್ ds ಅಂತ ಇದೆ. ಇದನ್ನ ಬರಿ ಒಂದೇದಾದ್ರೆ ಇದನ್ನ ಬರೆದು ಬಿಡಬೇಕು, ಎಲ್ಲದಕ್ಕೂ ಕಾಮನ್ ಇದು. ಆಮೇಲೆ ಇದೇ ರೀತಿ ಬಂದ್ವಾ, ಪೈ ಇ is equal to E ಡಾಟ್ ds ಇದೆಲ್ಲ ಎಷ್ಟು ಸರ್ಫೇಸ್ ಇದಾವೆ, ಇದೊಂದು ಸರ್ಫೇಸ್, ಅದೊಂದು ಸರ್ಫೇಸ್, ಕರ್ಡ್ ಸರ್ಫೇಸ್ ಒಂದು. ಅದಕ್ಕೆ ನಾನು ಏನು ಬರೀತೀನಿ ಇಲ್ಲಿ, ಸರ್ಫೇಸ್ 1 E ಡಾಟ್ ds ಅಂತ ಒಂದೇ ಬರುತ್ತೆ, ಪ್ಲಸ್ ಸರ್ಫೇಸ್ 2 ನೆಕ್ಸ್ಟ್ ಏನು E ಡಾಟ್ ds ಪ್ಲಸ್ ಸರ್ಫೇಸ್ 3 E ಡಾಟ್ ds. ಫೀಲ್ ಬರ್ತಾ ಇದೆಯಾ, ಸೇಮ್ ಅದೇ ರೀತಿ ಏನು ಜನರೇಟ್ ಮಾಡ್ಕೊಳ್ಳೋದಿಲ್ಲ. ಇದರಲ್ಲಿ ಏನಾಗುತ್ತೆ ಅಂತ ನೋಡಿ, ಸರ್ಫೇಸ್ 1 ಸರ್ಫೇಸ್ 2 ಸರ್ಫೇಸ್ 3 ಯಾವುದು ಅಂತ ಬರೀರಿ. ಸರ್ಫೇಸ್ 1
S1 ಅಂದ್ರೆ ಏನಂತ ಬರೀತೀರಾ? ಈ ಕಡೆ ಏರಿಯಾ ಯಾವುದು? ರೈಟ್ ಏರಿಯಾ, ರೈಟ್ ಸೈಡ್ ಏರಿಯಾ, ರೈಟ್ ಸೈಡ್ ಏರಿಯಾ. ಈ ಕಡೆ ರೈಟ್ ಅನಿಸ್ತಾ ಇದೆಯಲ್ಲ ಅದಕ್ಕೆ ರೈಟ್ ಸೈಡ್ ಏರಿಯಾ ಅಂತ ಬರೀತೇವೆ. S2 ಅಂದ್ರೆ ಏನು? ಲೆಫ್ಟ್ ಸೈಡ್ ಏರಿಯಾ, ಲೆಫ್ಟ್ ಸೈಡ್ ಏರಿಯಾ. ನೆಕ್ಸ್ಟ್ S3 ಅಂದ್ರೆ ಏನು? ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆ ಕರ್ಡ್ ಈ ರೀತಿಯಾಗಿ ಇದೇನಿತ್ತು ಶೀಟ್ ಇತ್ತು, ಈ ಶೀಟ್ ಅಲ್ಲಿ ಹಿಂಗಿದೆ, ಇದು ಈ ಕಡೆ ಬಂದಿದೆ, ಇದು ರೈಟ್ ಸೈಡ್ ಏರಿಯಾ, ಈ ಕಡೆ ಪಾಸ್ ಆಗಿ ಬಂದಿರೋದು ಲೆಫ್ಟ್ ಸೈಡ್ ಏರಿಯಾ, ಮೇಲ್ಗಡೆ ಇದೆಯಲ್ಲ ಕರ್ಡ್ ಸರ್ಫೇಸ್ ಏರಿಯಾ, ಅದಕ್ಕೆ ಏನಂತ ಬರೀತೀನಿ ನಾನು? ಕರ್ಡ್ ಸರ್ಫೇಸ್ ಏರಿಯಾ, ಕರ್ಡ್ ಸರ್ಫೇಸ್ ಏರಿಯಾ. 3 ಬರುತ್ತೆ, ಹೌದಾ? 3 ಬರದ ತಕ್ಷಣ ಈಗ ಮತ್ತೆ ಮಾಡಿ ಪೈ ಇ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ಸರ್ಫೇಸ್ 1 ಇದೆ, ಸರ್ಫೇಸ್ 1 ಅಂತ ಬರೀರಿ. EDS ಒಂದೇದೇನಿದೆ? ರೈಟ್ ಸೈಡ್ ಏರಿಯಾ, ರೈಟ್ ಸೈಡ್ ಏರಿಯಾ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಇದೆ, ಏರಿಯಾ ವೆಕ್ಟರ್ ಹಿಂಗೆ ಇದೆ ನೋಡಿ. EDS ಎರಡು ಸೇಮ್ ಇದಾವೆ, ಅದಕ್ಕೆ ಏನಾಗುತ್ತೆ? cos 0 ಡಿಗ್ರಿ, as simple as ರೈಟ್ ಸೈಡ್ ಏರಿಯಾ. ಪ್ಲಸ್ S2 ಬನ್ನಿ, S2 ಏರಿಯಾ ಬಂದಲ್ಲ, S2 ಏರಿಯಾ ಬಂದಾಗ ಏನಾಗುತ್ತೆ? ಲೆಫ್ಟ್ ಸೈಡ್ ಏರಿಯಾ ಇದೆ S2 ಅಂತ, ಅದು ಆಂಗಲ್ ಎಷ್ಟಿದೆ? ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಇದೆ ನೋಡಿ, ಈ ಕಡೆ ಬಂದಿತ್ತು ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗ್ ಹೊರಗಡೆ ಇತ್ತು, ಈ ಕಡೆ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ, ಏರಿಯಾ ವೆಕ್ಟರ್ ಹಿಂಗಿದೆ, ಮುಗಿದೋಯ್ತು, ಅಲ್ಲಿ 0 ಆಗುತ್ತೆ. ಸೊ ಅದರ ಸಲುವಾಗಿ ಏನಂತ ಬರೀತೀನಿ ನಾನು? EDS cos 0 ಡಿಗ್ರಿ. ಪ್ಲಸ್ ಇಲ್ಲಿ ಬನ್ನಿ S3, ಇಲ್ಲಂದ್ರೂ EDS ಅಂದ್ರೆ ಬಂದೇ ಬರುತ್ತೆ. EDS ಇಲ್ಲೇನಿದೆ? ಕರ್ಡ್ ಸರ್ಫೇಸ್ ಇದೆ. ಕರ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಮೀನಿಂಗ್ ಏನು? ಮತ್ತೆ ಚಾರ್ಜ್ ಇತ್ತು, ಈ ರೀತಿಯಾಗಿ ಬಂದಿತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ಹೊರಗಡೆ ಇದೆ, ಪಾಸಿಟಿವ್ ಇದೆ, ಈ ಕಡೆ ಇದೆ, ಈ ಕಡೆ ಇದೆ. ಈ ಕರ್ಡ್ ಸರ್ಫೇಸ್ ಏರಿಯಾ ಏನಿದೆಯಲ್ಲ, ಈ ಕರ್ಡ್ ಸರ್ಫೇಸ್ ಏರಿಯಾ ವೆಕ್ಟರ್ ಆಗಿದೆ, ಮೇಲ್ಗಡೆ ಇದೆ, ಮೇಲ್ಗಡೆ ಇದು ಕರ್ಡ್ ಇರುತ್ತೆ, ಈ ರೀತಿ ಹಿಂಗ್ ಬಂದಿರುತ್ತೆ, ಅದರ ಏರಿಯಾ ಹೆಂಗಿದೆ? ಮೇಲ್ಗಡೆ ಇರುತ್ತೆ, ಅಥವಾ ಹೊರಗಡೆ ಇದೆ ಅನ್ಕೊಳ್ಳಿ, ಹಿಂಗ್ ಹೊರಗಡೆ ಇದೆ ಎಲೆಕ್ಟ್ರಿಕ್ ಫೀಲ್ಡ್, ಆ ಕಡೆ ಇದೆ, ಎರಡರ ನಡುವೆ ಆಂಗಲ್ ಎಷ್ಟಾಯ್ತು? 90 ಡಿಗ್ರಿ. ಸೊ ಅದರ ಸಲುವಾಗಿ ಏನು ಬರೀತೀರಿ? EDS cos 90. ಕನ್ಫ್ಯೂಸ್ ಆಗ್ತಿದ್ದೀರಾ? ಕನ್ಫ್ಯೂಸ್ ಆಗಬೇಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಮುಂದೆ ಸಿಂಪಲ್ ಅಲ್ಲ, cos 0 ಅಂದ್ರೆ 1 ಗೊತ್ತಿದೆ ನಮಗೆ, ಇಲ್ಲಿ cos 0 ಅಂದ್ರೆ 1, cos 90 ಅಂದ್ರೆ 0 ಅಂತ ಇದೆ, ಅದಕ್ಕೆ ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ. ಏನು ಬರೀತೀನಿ? E ಅಂತ ಬರುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ds ಓವರ್ ದ ಸರ್ಫೇಸ್ S1 ಸರ್ಫೇಸ್ ಗೆ, ಪ್ಲಸ್ ಇಲ್ಲಿ ಹೊರಗಡೆ E ತರ್ತೀನಿ, ಇಂಟಿಗ್ರೇಷನ್ ಆಫ್ ds ಓವರ್ ದ ಸರ್ಫೇಸ್ S2 ಪ್ಲಸ್ ಇದೇನಾಗ್ಬಿಡುತ್ತೆ? 0 ಆಸ್ ಯೂಶುವಲ್. ಮುಗಿದೋಯ್ತು. ಆಮೇಲೆ ಏನ್ ಮಾಡ್ತೀರಾ? ಪೈ ಇ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? E ಇಂಟು ds ಅಂದ್ರೆ ಸರ್ಫೇಸ್ ಇದೆ, ಯಾವ್ದ್ರದ್ದು? S1 ಅಂದ್ರೆ ಯಾವ್ದು? ರೈಟ್ ಸರ್ಫೇಸ್ ಇದೆ, ಏರಿಯಾ ಎಷ್ಟಿದೆ? A ಇದೆ. ಸೊ ಅದರ ಸಲುವಾಗಿ A ಪ್ಲಸ್ ನೆಕ್ಸ್ಟ್ ಏನಿದೆ? E ಇದೆ, ಪ್ಲಸ್ ds ಅಂದ್ರೆ ಏನು? ಸರ್ಫೇಸ್ ಏರಿಯಾ, ಯಾವುದು? S2 ಅಂದ್ರೆ ಯಾವ್ದು? ಲೆಫ್ಟ್ ಸೈಡ್ ಏರಿಯಾ, ಲೆಫ್ಟ್ ಸೈಡ್ ಏರಿಯಾ ಎಷ್ಟಿದೆ? ಮತ್ತೆ A. ಸೊ ಅದರ ಸಲುವಾಗಿ A. ಇಲ್ಲಿ ಪೈ ಆರ್ ಸ್ಕ್ವೇರ್ ಬರ್ಕೊಳ್ಬಹುದು ನೀವು r ಅಂತ ತಗೊಂಡು, ಬಟ್ ಅದೊಂದು ಮೀನಿಂಗ್ ಇಲ್ಲ ಇಲ್ಲಿ. ಈ ಕೈ ಇದೆಯಲ್ಲ, ಈ ಕೈ ಒಳಗಡೆ ಪಾಸ್ ಆಗುವಂತ ಏನ್ ತಗೋಬಹುದು ನಾನು? ಸಣ್ಣ ಸಿಲಿಂಡರ್, ಈ ಮಾರ್ಕರ್ ತಗೋಬಹುದು, ಅದು ಇದಕ್ಕಿಂತ ದೊಡ್ಡದು ತಗೋಬಹುದು, ನನ್ನ ಇಷ್ಟ, ಯಾವ್ದು ಬೇಕಾದ್ರೂ ತಗೊಳ್ಬಹುದು. ಸೊ ಅದ್ರ ಸಲುವಾಗಿ EA ಪ್ಲಸ್ EA ಆಗುತ್ತೆ. ಸೊ EA ಪ್ಲಸ್ EA ಆದ ತಕ್ಷಣ ಏನಾಯ್ತದು? 2EA by E is equal to 2A. Let me call this as equation number 2. Now can you see equation 1 and 2? ಒಂದೇ equation ಇದೆ ನೋಡಿ, ಇಲ್ಲಿ ಏನಿದೆ? pi E ಇದೆ, pi E is equal to ಒಂದೇ equation. ಆಮೇಲೆ ಎರಡನೇ equation ಅಲ್ಲೂ pi E ಇದೆ. Okay, LHS of 1 is equal to LHS of 2. So therefore RHS of 1 is equal to RHS of 2 as usual. RHS of 1 equal to RHS of 2. RHS of 1 ಏನು ಹೇಳುತ್ತೆ ನೋಡಿ, sigma A divided by epsilon naught, sigma A divided by epsilon naught is equal to ಇದೇನಾಗುತ್ತೆ? 2EA. ಇದರಲ್ಲಿ A ಮತ್ತೆ A ಇಲ್ಲೇ ಕ್ಯಾನ್ಸಲ್ ಆಗ್ಬಿಡುತ್ತೆ, ಕ್ಯಾನ್ಸಲ್ ಆದ ತಕ್ಷಣ E equal to ಏನಾಗುತ್ತೆ ನೋಡಿ, E ಅಂದ್ರೆ ಇಲ್ಲಿದೆ 2 ಆ ಕಡೆ ಕಳಿಸಬೇಕು. ಸೊ ಅದರ ಸಲುವಾಗಿ ಏನಾಯ್ತು? ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಆಮೇಲೆ ಬರೀತಾರೆ ಇಲ್ಲಿ n ಕ್ಯಾಪ್ ಅಂದ್ರೆ ಏನು? ಯೂನಿಟ್ ವೆಕ್ಟರ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಮುಗಿದೋಯ್ತು. ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ n. ಸಿಂಪಲ್. ಓಕೆ, ಅದೇ ರೀತಿಯಾಗಿ ಇನ್ ಕೇಸ್ ಏನಾದರೂ ಪಾಸಿಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ? ಹೊರಗಡೆ ಇದೆ. ಅಥವಾ ಈ ರೀತಿಯಾಗಿ ನಾನು ಚಾರ್ಜ್ ಶೀಟಿಂಗ್ ಹಿಡಿದಿದ್ದೀನಿ ಅನ್ಕೊಳ್ಳಿ, ಪಾಸಿಟಿವ್ ಚಾರ್ಜ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿದೆ? ಹೊರಗಡೆ ಇದೆ. ಅದೇ ಇದು ನೆಗೆಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರುತ್ತೆ? ಒಳಗಡೆ ಇರುತ್ತೆ. ಅದರ ಸಲುವಾಗಿ ತೋರಿಸೋದಕ್ಕೆ n ಕ್ಯಾಪ್ ಅಂತ ಬರ್ತಿದ್ದೀನಿ. ಸಿಂಪಲ್ ಡೆರಿವೇಶನ್, ಬಹಳ ಇಲ್ಲ, ಅದಕ್ಕಿಂತ ಈಸಿ ಇದೆ ಇದು. ಅದು 2π ಹಚ್ತಾ ಇದ್ವಿ. ಏನಿದೆ ಸ್ಟೆಪ್? ಮೊದಲೇದು ಗಾಸ್ ಲಾ ಪ್ರಕಾರ ಹಚ್ಚಬೇಕು. ಇದನ್ನ ಗಾಸ್ ಲಾ ಪ್ರಕಾರ ಮುಗೀತಾ ನಾರ್ಮಲ್ ಡೆಫಿನೇಷನ್ ಬರಬೇಕು, ಆಮೇಲೆ ಸರ್ಫೇಸ್ ನ ಹುಡುಕಾಡಬೇಕು, ಆಮೇಲೆ ಒಂದು ಈಕ್ವೇಷನ್ ಆ ಕಡೆ ಈಕ್ವೇಷನ್ ಎರಡು ಈಕ್ವೇಟ್ ಮಾಡಿ ಕಂಡುಹಿಡಿಯಬೇಕು ಅಷ್ಟೇ, ಮತ್ತೇನಿಲ್ಲ. ಓಕೆ, ಮೂರನೇ ವಿಡಿಯೋಗೆ ಹೋಗೋಣ. ಮೂರನೇ ವಿಡಿಯೋ ಅಲ್ಲ, ಮೂರನೇ ಡೆರಿವೇಶನ್ ಹೋಗೋಣ. ಸಿಂಪಲ್ ಇದೆ ಡೆರಿವೇಶನ್, ಅಳಿಸ್ತಾ ಇದನ್ನೆಲ್ಲವನ್ನು. ಓಕೆ ಫೈನ್, ವೆರಿ ಸಿಂಪಲ್ ಡೆರಿವೇಶನ್ಸ್, ಏನು ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ, ಆರಾಮಾಗಿ ಮಾಡಬಹುದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇವು ಆರಾಮಾಗಿ ಬರ್ತವೆ. ಓಕೆ ಫೈನ್. ಥರ್ಡ್ ಡೆರಿವೇಶನ್, ಲೆಟ್ಸ್ ಗೆಟ್ ಇಂಟು ಥರ್ಡ್ ಡೆರಿವೇಶನ್. ಇದು ಅಳ್ಕೋದಿಲ್ಲ ಬೇಗ ಅದನ್ನೇ ಅಳಿಸ್ತಾ ಇದ್ದೀನಿ ಈಗ. ಲೆಟ್ಸ್ ಗೆಟ್ ಇಂಟು ಥರ್ಡ್ ಡೆರಿವೇಶನ್. ಥರ್ಡ್ ಏನಿದೆ ಅಂತ ಹೇಳಿ ನೋಡೋಕೆ ಶುರು ಮಾಡೋಣ.
ಓಕೆ, ಎಷ್ಟು ನಿಮಿಷ ಆಗಿದೆ ರೋಹಿತ್? 34. ಓಕೆ, ಇನ್ನೊಂದು ಮಾಡ್ಬೋದು. 34 ಮಿನಿಟ್ಸ್ ನೋಡ್ತಿರಲ್ಲ, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಇದ್ರೆ 34 ಮಿನಿಟ್ಸ್ ನೋಡಕ್ಕೆ ಏನು ತೊಂದರೆ ಇಲ್ಲ ನಿಮಗೆ, ಆರಾಮಾಗಿ ನೋಡ್ತೀರಾ. ಓಕೆ, ಇನ್ನೊಂದು 10-15 ನಿಮಿಷ ಅಷ್ಟೇ. ಹೆಡ್ಡಿಂಗ್ ಹಾಕ್ತಾರೆ ಎಲ್ಲರೂ. ಫೈಂಡ್ electric field due to charged sphere. ಈ ಸ್ಪಿಯರ್ ಬದಲಿಗೆ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ಸ್ಪಿಯರ್ ದೇ ಯೂಸ್ ದ ವರ್ಡ್ ಶೆಲ್ ಆಲ್ಸೋ. ಶೆಲ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಸರ್ ನೀವು ಶೆಲ್ ಹೇಳೇ ಕೊಟ್ಟಿಲ್ಲ ಅಂತ ಅನ್ಬೇಡಿ, ಇವಾಗ ಸ್ಪಿಯರ್ ಅಂದ್ರೂ ಒಂದೇ, ಶೆಲ್ ಅಂದ್ರೂ ಒಂದೇ. ಹೇಗಿದೆ ಅಂತ ನೋಡಿ. ಏನಿದೆ ಅಂದ್ರೆ ಈ ರೀತಿಯ ಒಂದು ಸ್ಪಿಯರ್ ಇದೆ. ಸ್ಪಿಯರ್ ತೋರ್ಸಕ್ಕಾಗುತ್ತೆ ಇಲ್ಲಿ. ಸ್ಪಿಯರ್ ಅಂದ್ರೆ ಹೆಂಗಿರುತ್ತೆ? ಬಾಲ್ ನೋಡಿದ್ರೆ ಬಾಲ್ ಇದ್ರ ಮೇಲೆ ತೆಗಿಯಕ್ಕಾಗುತ್ತೆ? ಹೇಳಿ, ಆಗೋದಿಲ್ಲ. ಈ ರೀತಿಯ ಸ್ಪಿಯರ್ ಇದೆ, ಗೋಳ. ಓಕೆ, ಸ್ಪಿಯರ್ ಈ ರೀತಿಯಾಗಿದೆ, ಕರೆಕ್ಟಾ? ಬಟ್ ನಾ ಸರ್ಕಲ್ ಪ್ರಕಾರನೇ ತೋರಿಸ್ತಾ ಇದ್ದೀನಿ. ನಾನು ಸರ್ಕಲ್ ಬರೀಬೇಕಾಗುತ್ತೆ ಇಲ್ಲಿ, ಸರ್ಕಲ್ ಬಿಟ್ಟು ಬೇರೆ ಬರೆಯಕ್ಕೆ ಆಗೋದಿಲ್ಲ, ಕರೆಕ್ಟಾ? ಓಕೆ, ಸೊ ಈ ರೀತಿ ಸರ್ಕಲ್ ಇದೆ. ಈ ರೀತಿ ಸರ್ಕಲ್ ಅಲ್ಲ, ಸ್ಪಿಯರ್ ಇದೆ. ಇದ್ರ ಮೇಲ್ಗಡೆ ಚಾರ್ಜ್ ಇದೆ, ಪ್ಲಸ್ 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 ಪ್ಲಸ್. ಈ ರೀತಿ ಚಾರ್ಜ್ ಎಲ್ಲ ಕಡೆ ಚಾರ್ಜ್. ಮೈನಸ್ ಇರ್ಬೋದು, ಇದು ನಾವು ಪ್ಲಸ್ ತಗೊಳ್ತೀವಿ ಯೂಶುವಲಿ. ಆಮೇಲೆ ಸೆಂಟರ್ ಓ ಇದೆ, ಆಮೇಲೆ ಇದು ರೇಡಿಯಸ್ ಎಷ್ಟಿದೆ? r. ಎಷ್ಟು ಬರೆದು ಬಿಡ್ತೀರಾ? ಏನ್ ಬರೀತೀರಾ ಇಲ್ಲಿ? ಕನ್ಸಿಡರ್ a sphere, consider a charged sphere with radius r. ಇದು ಕನ್ಸಿಡರ್ ಮಾಡಬೇಕು ಈ ರೀತಿ. ಓಕೆ, ಇಲ್ಲಿ ಏನ್ ಬರ್ತಾವ ಅಂದ್ರೆ 3 ಕೇಸಸ್ ಬರ್ತವೆ. ಹೌ ಮೆನಿ ಕೇಸಸ್? 3 ಕೇಸಸ್. ಒನ್ ಏನು? ಔಟ್ಸೈಡ್, ಈ ರೀತಿ ಔಟ್ಸೈಡ್, ಹೊರಗಡೆ ಬರೋದು. ಔಟ್ಸೈಡ್ ಪಾಯಿಂಟ್ ಅಲ್ಲಿ ಅಂದ್ರೆ ಈ ಚಾರ್ಜ್ ಸ್ಪಿಯರ್ ಇಟ್ಟಿದ್ವಲ್ಲ, ಹೊರಗಡೆ ಎಷ್ಟಿದೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಇದು ಯಾವುದೋ ಒಂದು ಪಾಯಿಂಟ್ ತಗೊಂಡಿದ್ವಿ. ಈ ಪಾಯಿಂಟ್ ಎಷ್ಟು ದೂರ ಇದೆ ಅಂದ್ರೆ, ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ as r, ಸ್ಮಾಲ್ r. ಈ ರೀತಿ ಕ್ಯಾಪಿಟಲ್ r, ಸ್ಮಾಲ್ r. ಇದರ ಸುತ್ತ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಸ್ಪಿಯರ್ ತೆಗಿತೀವಿ. ಕ್ಲೋಸ್ ಸರ್ಫೇಸ್ ಬೇಕಲ್ಲ ನಮಗೆ, ಅದಕ್ಕೆ ಇನ್ನೊಂದು ಸ್ಪಿಯರ್ ತೆಗಿತೀವಿ. ಈ ರೀತಿ ನೋಡ್ಕೊಳ್ಳಿ, ನೀಟಾಗಿ ತೆಗೀರಿ. ಇದನ್ನ ನೀವು ಯೂಸ್ ಮಾಡ್ಕೊಂಡು ಏನದು ಕಂಪಾಸ್ ಎಲ್ಲ ಯೂಸ್ ಮಾಡ್ಕೊಂಡು ತೆಗೀರಿ. ಹೌದಾ? ಗಾಸಿಯನ್ ಸರ್ಫೇಸ್ ಏನಾಗುತ್ತೆ ಹೇಳಿ? ಗಾಸಿಯನ್ ಸರ್ಫೇಸ್, ವಾಟ್ ವಿಲ್ ಬಿ ದ ಗಾಸಿಯನ್ ಸರ್ಫೇಸ್? ಲಾಸ್ಟ್ ನಾವು ಗಾಸಿಯನ್ ಸರ್ಫೇಸ್ ಬರೆದಿರಲಿಲ್ಲ. ಗಾಸಿಯನ್ ಸರ್ಫೇಸ್ ಈ ಸರಿ ಬರೀತೀವಿ. ಏನ್ ಬರೀತೀವಿ? ಸ್ಪಿಯರ್ with radius r ರೇಡಿಯಸ್ ಇರುವಂತ ಸ್ಪಿಯರ್. ಔಟ್ಸೈಡ್ ಹೋಗ್ತಿದೀವಲ್ಲ, ಒಂದೇ ಕೇಸ್ ಏನ್ ಮಾಡ್ತಿದ್ವಿ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಸ್ಪಿಯರ್. ಹೊರಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿತಾ ಇದ್ವಿ ನಾವು. ಈ ಪಾಯಿಂಟ್ P ಅಲ್ಲಿ, ಈ ಪಾಯಿಂಟ್ P ಇದೆಲ್ಲ, ಇದ್ರಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಕಂಡುಹಿಡಿತಾ ಇದ್ವಿ. ಔಟ್ಸೈಡ್ ಸ್ಪಿಯರ್ ಒಂದೇ. ಎರಡನೇ ಕೇಸು ಆನ್ ದ ಸ್ಪಿಯರ್, ಮೂರನೇ ಕೇಸು ಇನ್ಸೈಡ್ ದ ಸ್ಪಿಯರ್ ಅಂತ ಬರುತ್ತೆ. ಮೊದಲನೇ ಗೊತ್ತು ಮಾಡ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಸ್ಪಿಯರ್. ಒಂದೇನದು ಸ್ಟೆಪ್ ಕಾಮನ್, ಅದು ಏನದು? ಅಕಾರ್ಡಿಂಗ್ ಟು ಗಾಸ್ ಲಾ ಪ್ರಕಾರ ಏನಿದೆ? ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು q ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಕರೆಕ್ಟ್ ಆಗಿದೆ ಇಲ್ವಾ? ನೋಡಿ ಇಲ್ಲಿ ನೆಕ್ಸ್ಟ್ q ಬದಲಿಗೆ ಏನು ಬರೀತೀನಿ ಅಂತ. ಹೌದಾ? ಇದೇನೋ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಇದೆಯಾ? ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಏನಿಲ್ಲ, ಇದು ಆಸ್ ಯೂಶುವಲ್ ಇದೆ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇದೆ, ಯಾಕಂದ್ರೆ ಹೊರಗಡೆ ಇದೆ. ಟೋಟಲ್ ವಾಲ್ಯೂಮ್ ಅಂದ್ರೆ ಒಳಗಡೆ ಇರಬೇಕು. ಸ್ಪಿಯರ್ ಒಳಗಡೆ ಇದ್ರೆ ವಾಲ್ಯೂಮ್ ಆಗುತ್ತೆ, ಅದ್ರ ಸುತ್ತಲೂ ಹಿಂಗಿದೆ, ಅಂದ್ರೆ ಸರ್ಫೇಸ್ ಇದೆ. ಅಂದ್ರೆ ಇಲ್ಲೇನು ಬರೀತಾರೆ ಅಂದ್ರೆ ಸಿಗ್ಮಾ ಇಸ್ ಈಕ್ವಲ್ ಟು ಏನಾಗುತ್ತೆ? q ಡಿವೈಡೆಡ್ ಬೈ e. ಸಿಗ್ಮಾ ಇಸ್ ಈಕ್ವಲ್ ಟು q ಬೈ e. ನಾನು ಹೊರಗಡೆ ಗಾಸಿಯನ್ ಸರ್ಫೇಸ್ ತಗೊಳ್ತಾ ಇದ್ದೀನಿ, ಅದರ ಸಲುವಾಗಿ ಏನಾಗುತ್ತೆ? ಇದು q ಡಿವೈಡೆಡ್ ಬೈ a ಇದೆಯಲ್ಲ, a ಅಂದ್ರೆ ಏನಾಗುತ್ತೆ? ಇದು 4πr² ಅಂತ ಆಗುತ್ತಾ? ನೋಡಿ, ಅಬ್ಸರ್ವ್ ಮಾಡಿ ಏನಿದೆ ಅಂತ ಹೇಳಿ. ಸಿಗ್ಮಾ ಇಸ್ ಈಕ್ವಲ್ ಟು, ಇದರ ಬ್ರಾಕೆಟ್ ಒಳಗಡೆ ಟೋಟಲ್ ಆಗಿ ಬರೀಬೇಕು ನಾನು. ಸಿಗ್ಮಾ ಇಸ್ ಈಕ್ವಲ್ ಟು q ಡಿವೈಡೆಡ್ ಬೈ 4πr². ಯಾಕಂದ್ರೆ ಸ್ಪಿಯರ್ ಸರ್ಫೇಸ್ ಏರಿಯಾ ಎಷ್ಟಿರುತ್ತೆ? 4πr². ಕರೆಕ್ಟಾ? ಅದರ ಸಲುವಾಗಿ q ಇಸ್ ಈಕ್ವಲ್ ಟು ಏನಾಗುತ್ತೆ? ಇದು ಸಿಗ್ಮಾ ಇಂಟು 4πr² ಆಗುತ್ತೆ. ಸಿಗ್ಮಾ ಇಂಟು 4πr². ಈ ರೀತಿಯಾಗಿ ಕೂಡ ಮಾಡಬಹುದು. ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ರೆ ಅಂತ ಅನ್ಕೊಳ್ತಾ ಇದ್ದೀನಿ. ಇದನ್ನ ಸದ್ಯಕ್ಕೆ ಇಷ್ಟೇ ಬಿಡ್ತೀನಿ ನಾನು, ಇಷ್ಟಕ್ಕೆ ಇರಲಿ. ಇದನ್ನ ಆನ್ ದ ಸ್ಪಿಯರ್ ಮಾಡಕ್ ಬರುತ್ತೆ, ಇದಿಷ್ಟೇ. ಬೇಕಾದ್ರೆ ಬರ್ಕೋಬಿಡಿ ಇದನ್ನ ಸದ್ಯಕ್ಕೆ ಅಷ್ಟೇ ಇರಲಿ. q ಬೈ f ಬರೆದಿದ್ರೆ ಇದಕ್ಕೆ ಒಂದೇ ಈಕ್ವೇಷನ್ ಅಂತ ಬರುತ್ತೆ ಅಕಾರ್ಡಿಂಗ್ ಟು ಕಾಸ್. ಕರೆಕ್ಟಾ? ಸುಮ್ಮನೆ ಕನ್ಫ್ಯೂಸ್ ಆಗೋದು ಬೇಡ ಅದಕ್ಕೆ. ಓಕೆ, ಫೈನ್. ನೆಕ್ಸ್ಟ್ ನೋಡಿ ಏನಾಗುತ್ತೆ ಅಂದ್ರೆ, ನಮಗೆ ಫ್ಲಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಇದೆ. ಫ್ಲಕ್ಸ್ ಈಕ್ವಲ್ ಟು ಏನು ಫಾರ್ಮುಲಾ ಇದೆ? E ಡಾಟ್ ds ಅಂತ ಇದೆ. E ಡಾಟ್ ds. ಇಲ್ಲಿರುವಂತ ಸರ್ಫೇಸ್ ಎಷ್ಟಿದೆ? ಒಂದೇ ಸರ್ಫೇಸ್, ಹೊರಗಡೆ ಇರೋದು ಗಾಸಿಯನ್ ಸರ್ಫೇಸ್, ಮತ್ತೆ ಯಾವುದೋ ಸರ್ಫೇಸ್ ಇಲ್ಲವೇ ಇಲ್ಲ. ಅದರ ಸಲುವಾಗಿ ನಾನು ಏನು ಬರೀತೀನಿ ಅಂತ ನೋಡಿ. ಇದರ ಸ್ಮಾಲ್ ಏರಿಯಾ ತಗೊಳ್ತೀನಿ, ds ಏರಿಯಾ ಅಂತ ಹೇಳಿ. ಇದರ ಮೇಲ್ಗಡೆ ಒಂದು ಸ್ಮಾಲ್ ಏರಿಯಾ ds ಅಂತ ತಗೊಂಡೆ. ಇದರ ಏರಿಯಾ ವೆಕ್ಟರ್ ಹೇಗಿರುತ್ತೆ? ಹೊರಗಡೆ ಸ್ಮಾಲ್ ಏರಿಯಾ, ಏನಾದರೂ ಸ್ಪಿಯರ್ ಮೇಲ್ಗಡೆ ಏರಿಯಾ ತಗೊಂಡು ಅನ್ಕೊಳ್ಳಿ. ಏರಿಯಾ ವೆಕ್ಟರ್ ಹಿಂಗೆ ಇದೆ, ds ಈ ರೀತಿಯ ಹೊರಗಡೆ ಇದೆ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಹಿಂಗೆ ಇದೆ, ds ಕೂಡ ಹಿಂಗೆ ಇದೆ. ಎರಡೂ ಒಂದೇ ಡೈರೆಕ್ಷನ್ ಇದಾವೆ. ಎರಡು ನಡುವೆ ಆಂಗಲ್ ಎಷ್ಟಾಗುತ್ತೆ? 0 ಡಿಗ್ರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದನ್ನ ನೋಡ್ಕೊಳ್ಳಿ ಇನ್ನೊಂದ್ಸರಿ ಏನಿದೆ ಅಂತ ಹೇಳಿ. ಈ ರೀತಿ ಬಂದಿದೆಯಲ್ಲ, ಬಂದ ತಕ್ಷಣ ಇಲ್ಲಿ P ಅಂತ ಪಾಯಿಂಟ್ ಇತ್ತು, ಈ ಡಿಸ್ಟೆನ್ಸ್ r ಇದೆ. ಇದ್ರ ಮೇಲ್ಗಡೆ ಸ್ಮಾಲ್ ಏರಿಯಾ ತಗೊಂಡೆ. ಸ್ಮಾಲ್ ಏರಿಯಾ ತಗೊಂಡ್ರೆ ಏರಿಯಾ ವೆಕ್ಟರ್ ಹೇಗಿದೆ? ಹೊರಗಡೆ ಇರುತ್ತಲ್ಲ ds. ಆಫ್ ಕೋರ್ಸ್, ಯಾಕೆ ಹೊರಗಡೆ ಇರುತ್ತೆ? ಸ್ಪಿಯರ್ ಇದೆ ಅಂದ್ರೆ ಅದ್ರ ಮೇಲ್ಗಡೆ ಏರಿಯಾ
ತಗೊಂಡ್ರೆ ಹೊರಗಡೆ ಮೇಲ್ಗಡೆ ಈ ಕಡೆ ಕೆಳಗಡೆ ಆ ರೀತಿಯಾಗಿ ಇರುತ್ತೆ ಈಗ ಹೊರಗಡೆ ಇದೆ. ಆಮೇಲೆ ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಹಿಂಗೆ ಇದೆ, ಎರಡು ತರ ಆಂಗಲ್ ಎಷ್ಟಾಯ್ತು 0 ಡಿಗ್ರಿ. ಅದ್ರ ಸಲುವಾಗಿ ಏನ್ ಬರೀತೀನಿ ನಾನು E ds cos 0 ಡಿಗ್ರಿ. E ds cos 0 ಡಿಗ್ರಿ ಆಯ್ತಾ. E ಇಂಟು ds ಅಂದ್ರೆ ಏನು ಈ ಸ್ಮಾಲ್ ಇದೆ ಟೋಟಲ್ ಎಷ್ಟಾಗುತ್ತೆ 4 pi r ಸ್ಕ್ವೇರ್. E ಇಂಟು 4 pi r ಸ್ಕ್ವೇರ್ ಇಂಟು ಇದೇನಾಗುತ್ತೆ cos 0 by 1. ಸೊ ಅದರ ಸಲುವಾಗಿ ಎಲೆಕ್ಟ್ರಿಕ್ ಫ್ಲಕ್ಸ್ pi e ಇಲ್ಲೇ ಬರ್ಕೊಂಡು ಬಂದಿದ್ರ pi e is equal to ಏನಾಗುತ್ತೆ E ಇಂಟು 4 pi r ಸ್ಕ್ವೇರ್. ಲೆಟ್ ಮಿ ಕೀಪ್ ಇಟ್ as equation number 2. ಎರಡನೇ equation ಅಂತ ಇಟ್ಟಿರೋಣ. ಸಿಂಪಲ್ ಇದೆ, ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ನೋಡಿ ಗೊತ್ತಾಗುತ್ತೆ ಮುಂದೆ ಹೋದಂಗ. ಈಗ ನೋಡಿ LHS of 1 is equal to LHS of 1 is equal to LHS of 2. therefore ಏನಾಗುತ್ತೆ RHS of 1 is equal to RHS of 2. ಮುಗಿದು ಹೋಯಿತು. RHS of 1 ಏನಿದೆ Q divided by epsilon naught is equal to RHS of 2 ಏನಿದೆ E into 4 pi r square. ಸೊ ಅದರ ಸಲುವಾಗಿ E is equal to ಏನಾಗುತ್ತೆ ನಮಗೆ E ಬೇಕು, ಇದನ್ನೆಲ್ಲ ಈ ಕಡೆ ಕಳಿಸಿ ಏನಾಗುತ್ತೆ ಇದು Q divided by epsilon naught 4 pi r square ಆಗುತ್ತೆ. ಇದನ್ನೇ ಹೆಂಗ್ ಬರ್ಕೊಳ್ಳಿ E is equal to 1 divided by 4 pi epsilon naught Q divided by r square. ನೋಡಿ ಅದು ಇದು ಒಂದೇನ ಬೇರೆ ಅಂತ 4 pi epsilon naught r square ಇದೆ, Q ಮೇಲ್ಗಡೆ ಇದೆ, ಮುಗಿದು. ಇಲ್ಲಿ ಮುಂದ್ಗಡೆ ಏನ್ ಬರೀರಿ n cap ಅಂತ ಬರೀರಿ, ದಿಸ್ ಇಸ್ ಎಲೆಕ್ಟ್ರಿಕ್. ಮುಗಿದು. ಎಲ್ಲಿದು ಔಟ್ಸೈಡ್ ಇದು. ನೆಕ್ಸ್ಟ್ ಎರಡನೇ ಕೇಸ್ ಏನು ಬರುತ್ತೆ ಅಂದ್ರೆ ಆನ್ ದ ಸ್ಪಿಯರ್ ಅಂತ ಬರುತ್ತೆ. ಎರಡನೇ ಕೇಸ್ ಆನ್ ದ ಸ್ಪಿಯರ್ ಇದ್ದಾಗ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಏನಾಗುತ್ತೆ ಅವಾಗ r is equal to r ಆಗ್ಬಿಡುತ್ತೆ ಆನ್ ದ ಸ್ಪಿಯರ್ ಅಂದ್ರೆ. ಯಾಕಂದ್ರೆ ಹೊರಗಡೆ ಇದ್ದಾಗ ದೂರ r ಇದೆ, ಹಂಗೆ ಒಳಗಡೆ ಬಂದ್ರೆ ಇಲ್ಲಿ ಬಂದ್ಬಿಡ್ತಾರೆ, ಅವಾಗ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಈ ಡಿಸ್ಟೆನ್ಸ್ r ಆಗ್ಬಿಡುತ್ತೆ. ಈ ಡಿಸ್ಟೆನ್ಸ್ ಎಷ್ಟಿದೆ r ಇದೆ. ಸೊ ಸ್ಮಾಲ್ r become capital R. therefore substituting in E is equal to ಏನಿದೆ 1 divided by 4 pi epsilon naught Q divided by r square ಇತ್ತಲ್ಲ, ಇದರಲ್ಲಿ ಏನಾದರೂ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದನ್ನು ಬರ್ಕೋಬೇಡಿ. ಬೇಕಾದ್ರೆ Q is equal to r ಇದ್ದಾಗ ಈ r square ಬದಲಿಗೆ ಕ್ಯಾಪಿಟಲ್ R square. ಸೊ ಎಲೆಕ್ಟ್ರಿಕ್ ಫೀಲ್ಡ್ is equal to ಏನಾಗ್ಬಿಡುತ್ತೆ ಅವಾಗ 1 divided by 4 pi epsilon naught Q divided by r square. ಮತ್ತೆ ಏನು ಬರೀರಿ n cap ಅಂತ ಬರಬೇಡಿ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಮುಗಿದು ಆನ್ ದ ಸ್ಪಿಯರ್ ಇಷ್ಟೇ, ಮತ್ತೇನಿಲ್ಲ ಇದು. ಗೊತ್ತಾಯ್ತಾ ಏನ್ ಹೇಳ್ತಾ ಇದೀನಿ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಕೇಸ್ ಬರೋದು ಇನ್ಸೈಡ್ ದ ಸ್ಪಿಯರ್ ಇದೆ. ಇದು ಹೆಚ್ಚಿದೆಯಾ ನೋಡ್ಕೊಳ್ಳಿ. ಇದೇನಿದೆ ಹೊರಗಡೆ ಹೋದಾಗ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಕಡಿಮೆ ಆಗುತ್ತೆ, ಒಳಗಡೆ ಬಂದಾಗ ಆನ್ ದ ಸ್ಪಿಯರ್ ಬಂದಿರಲ್ಲ, ಇದು ಮ್ಯಾಕ್ಸಿಮಮ್. ಇದು ದಿಸ್ ಇಸ್ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಆಗಿದೆ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಆಮೇಲೆ ಹೊರಗಡೆ ಹೆಂಗ್ ಹೋಗ್ತೀರಾ ಹಂಗೆ ಮಿನಿಮಮ್ ಕಡಿಮೆ ಹಾಕೋತಾ ಹೋಗ್ತೀರಾ. ಇನ್ನು ಹೊರಗಡೆ ಇದ್ದಾಗ ಕಡಿಮೆ ಇತ್ತು, ಮೇಲೆ ಬಂದಾಗ ಮ್ಯಾಕ್ಸಿಮಮ್ ಇದೆ, ಒಳಗೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿ ಅದನ್ನ ನೋಡ್ಬಿಡೋಣ. ವಿಡಿಯೋ ಮುಗಿದೋಗ್ಬಿಡುತ್ತೆ. ನೋಡ್ಕೊಳ್ಳಿ ಮೂರನೇದು ಏನಾಗುತ್ತೆ ಅಂತ ಬರ್ಕೊಂಡ್ರೆ ಎಲ್ಲರೂ ಇದನ್ನ. ಆನ್ ದ ಸ್ಪಿಯರ್ ಹೋಗೋಣ. ಈಗ ಆನ್ ದ ಸ್ಪಿಯರ್ ಮುಗೀತು, ಇನ್ಸೈಡ್ ದ ಸ್ಪಿಯರ್ ಹೋಗೋಣ. ಅಳಿಸ್ತಾ ಇದೀನಿ ಅಥವಾ ಆಗ್ಲೇ ಅಳಿಸಿ ಇನ್ಸೈಡ್ ದ ಸ್ಪಿಯರ್ ಬೇಕಾದ್ರೆ ಬರೆದು ಬಿಡ್ತೀನಿ. ಇದನ್ನೇ ಬರ್ಕೊಂಡಿದ್ದೀರಾ, ಪಾಸ್ ಮಾಡಿ ಎಲ್ಲಾನು ಬರ್ಕೊಳ್ಳಿ. ಇನ್ ದ ಸ್ಪಿಯರ್ ಈ ಕಡೆ ಮಾಡ್ಬಿಡಿ, ನೋಡಿ ಏನಾಗುತ್ತೆ. ಓಕೆ, ಏನ್ ಬರೀತೀನಿ ಅಂದ್ರೆ ಈ ಕಡೆ ಮೂರನೇದು ಇನ್ಸೈಡ್ ದ ಸ್ಪಿಯರ್ ಅಂದ್ರೆ ಹೆಂಗಿದು ಮೀನಿಂಗ್. ನನ್ನ ಹತ್ರ ಏನಿತ್ತು ಅಂದ್ರೆ ಈ ಕಡೆ ಹಿಂಗೆ ಸ್ಪಿಯರ್ ಇತ್ತು. ಈ ಸ್ಪಿಯರ್ ಏನಿತ್ತು ಪ್ಲಸ್ ಅಂತ ಚಾರ್ಜ್ ಇತ್ತು, ಈ ರೀತಿಯ ಪ್ಲಸ್ ಎಲ್ಲ ಚಾರ್ಜ್ ಬಂದಿತ್ತು. ಆಮೇಲೆ ಇದರ ರೇಡಿಯಸ್ ಎಷ್ಟಿತ್ತು, ಇಲ್ಲಿ ಪಾಯಿಂಟ್ O ಇತ್ತು, ರೇಡಿಯಸ್ ಟೋಟಲ್ ಎಷ್ಟಿತ್ತು r ಇತ್ತು. ಈಗ ಒಂದು ಪಾಯಿಂಟ್ ಇದೆ, ಅದು P ಅಂತ ಇದೆ, ಒಳಗಡೆ ಇದೆ. ಅದು ಒಳಗಡೆ ಇದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಬೇಕಾ ನಾನು ಏನ್ ಮಾಡ್ತೀನಿ, ಗಾಸಿಯನ್ ಸರ್ಫೇಸ್ ಕನ್ಸಿಡರ್ ಮಾಡ್ತೀನಿ. ಈ ರೀತಿಯಾಗಿ ಇದೆಷ್ಟಿರುತ್ತೆ ರೇಡಿಯಸ್ ಸ್ಮಾಲ್ r, ಈಗ ಸ್ಮಾಲ್ r. ಈಗ ಗಾಸಿಯನ್ ಸರ್ಫೇಸ್ ಇದೆಲ್ಲ, ವಾಟ್ ಇಸ್ ದ ಗಾಸಿಯನ್ ಸರ್ಫೇಸ್? ಈಗ ಸೇಮ್ ಗಾಸಿಯನ್ ಸರ್ಫೇಸ್, ಏನು ಚೇಂಜ್ ಇಲ್ಲ. ಈಗ ಗಾಸಿಯನ್ ಸರ್ಫೇಸ್ ವಿಲ್ ಬಿ ಏನಿರುತ್ತೆ ಅಂದ್ರೆ ಸ್ಪಿಯರ್ ವಿತ್ ರೇಡಿಯಸ್ r. ಔಟ್ಸೈಡ್ ಇದ್ದಾಗ ದೊಡ್ಡ ಸ್ಪಿಯರ್ ಇತ್ತು, ಇನ್ಸೈಡ್ ಇದ್ದಾಗ ಸಣ್ಣ ಸ್ಪಿಯರ್ ಇದೆ. ಈಗ ಒಳಗಡೆ ಇದಕ್ಕೆ ಹಿಡಿಬೇಕು ನಾನು. ಅದೇ ಸಿಂಪಲ್ ಇದೆ. ಒಳಗಡೆ ನೀವೇ ಹೇಳಿ ಎಷ್ಟು ಚಾರ್ಜ್ ಇದೆ? 0 ಚಾರ್ಜ್ ಇದೆ. ಒಳಗಡೆ ಏನಿದೆ 0 ಚಾರ್ಜ್ ಇದೆ. ಅದನ್ನ ನಾನು ಬರೀ 0 ಚಾರ್ಜ್ ಇದೆ, ಫ್ಲಕ್ಸ್ ಎಷ್ಟಾಗುತ್ತೆ 0. ಚಾರ್ಜ್ ಇಲ್ಲ ಅಂದ್ರೆ ಫ್ಲಕ್ಸ್ ಇಲ್ಲ, ಚಾರ್ಜ್ ಇದ್ರೆ ಫ್ಲಕ್ಸ್ ಇದೆ. ಸೊ ಅದರ ಸಲ ನಾನು ಏನು ಬರೀತೀನಿ ಸ್ಟ್ಯಾಂಡರ್ಡ್ ಪ್ರಕಾರ ಅಕಾರ್ಡಿಂಗ್ ಟು ಗಾಸ್ ಲಾ ಪ್ರಕಾರ ಏನಾಗುತ್ತೆ pi e is equal to q divided by epsilon naught. ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಕರೀತೀವಿ. ನೆಕ್ಸ್ಟ್ ಎರಡನೇ ಡೆಫಿನಿಷನ್ ಏನು ಹೇಳುತ್ತೆ, pi e is equal to e dot ds ಅಂದ್ರೆ ಏನು? ಈ ಸರ್ಫೇಸ್ ಏರಿಯಾ ಸ್ಮಾಲ್ ತಗೊಳ್ತೀರಾ, ಈ ಏರಿಯಾ ವೆಕ್ಟರ್ ಹೊರಗಡೆ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಇದೆ. ಸೊ ಎರಡು ಹೊರಗಡೆ ಇರೋದಕ್ಕೆ ಇದೇನಾಗುತ್ತೆ e ds cos 0 ಡಿಗ್ರಿ ಅಂತ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಹೊರಗಡೆ ಮಾಡಿದ್ವಲ್ಲ ಸೇಮ್ ಒಳಗಡೆ ಅದನ್ನೇ ಮಾಡ್ತಾ ಇದೀವಿ. ಇದು ds ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಇದೆ, ds ಹಿಂಗೆ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಇದೆ. 0 ಡಿಗ್ರಿ ಆಯ್ತು. ಸೊ 0 ಡಿಗ್ರಿ ಆದ ತಕ್ಷಣ ಏನ್ ಮಾಡ್ತೀರಾ, ಈ ds ಅಂದ್ರೆ ಏನಾಗುತ್ತೆ 4 pi r ಸ್ಕ್ವೇರ್. ಯಾಕಂದ್ರೆ ಒಳಗಡೆ ಸರ್ಫೇಸ್ ಇದೆಯಲ್ಲ ಅದ್ರ ಏರಿಯಾ 4 pi r ಸ್ಕ್ವೇರ್ ಇಂಟು 1 ಆಗುತ್ತೆ. cos 0 ಅಂದ್ರೆ e into 4 pi r square into 1 ಆಯ್ತು. ಸೊ pi e is equal to ಏನಾಯ್ತು ಇಲ್ಲಿ e
ಇಂಟು 4 pi r ಸ್ಕ್ವೇರ್ ಅಂತ ಇದು ಬಂತು. ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತ ಕರೀರಿ. ಈಗ ನೋಡಿ ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2 ನ ಕಂಪೇರ್ ಮಾಡಿ. ಅಲ್ಲಿ ಏನು ಬರೀತೀನಿ, LHS of 1 is equal to LHS of 2. ಅದರ ಸಲುವಾಗಿ ಏನಾಗುತ್ತೆ ಈಗ RHS of 1 is equal to RHS of 2 ಎಲ್ಲಾನು ಸೇಮ್ ಇದೆ ಅದೇ ರೀತಿಯಾಗಿ. ಸೊ ಏನ್ ಮಾಡ್ತೀರಾ, RHS of 1 ಅಂದ್ರೆ q divided by epsilon naught is equal to ಈ ಕಡೆ ಏನಿದೆ E into 4 pi r square. ಸೊ ಅದೇ ರೀತಿಯಾಗಿ E is equal to, ಬಟ್ ಇಲ್ಲಿ q ಏನಿದೆ 0 ಇದೆ. q is equal to 0. q is equal to 0. ಯಾಕೆ q equal to 0 ಆಯ್ತು? q equal to 0 ಯಾಕೆ? ಯಾಕಂದ್ರೆ ಒಳಗಡೆ ಇದೆ, ಒಳಗಡೆ ಬಾಲ್ ಮೇಲ್ಗಡೆ ಚಾರ್ಜ್ ಇತ್ತು, ಒಳಗಡೆ ಹೋದ್ರೆ ಏನು ಚಾರ್ಜ್ ಸಿಗುತ್ತೆ? ಏನು ಚಾರ್ಜ್ ಸಿಗೋದಿಲ್ಲ. ಸೊ q equal to 0 ಆಗಿದೆ, 0 ಆಯ್ತು. ಸೊ 0 is equal to E into 4 pi r square ಎಲ್ಲ ಬಂತು. ಟೋಟಲ್ ಆಗಿ E is equal to ಏನು ಬಂತು ನನಗೆ? 0 ನೇ ಬಂತು. 0 ನೇ ಬಂತು. 0 ನೇ ಇದೆ, ಮತ್ತೇನು ಆಗೋದಿಲ್ಲ. ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇರುತ್ತೆ? 0 ಇದೆ. ಹೊರಗಡೆ 1/4 pi epsilon naught q divided by small r square. On the sphere 1/4 pi epsilon naught q divided by capital R square. Inside 0. ಅಷ್ಟೇ, ಮತ್ತೇನಿಲ್ಲ ಇದರಲ್ಲಿ. ಇದರ ಮೇಲ್ಗಡೆ ಒಂದು ಗ್ರಾಫ್ ತೆಗಿತೀವಿ ನಾವು. ಆ ಗ್ರಾಫ್ ಏನಿದೆ ಅಂತ ಹೇಳಿ ಅದನ್ನು ಹೇಳ್ಬಿಡ್ತೀನಿ. ಆ ಗ್ರಾಫ್ ಮುಗಿದ್ರೆ ಈ ಟೋಟಲ್ ವಿಡಿಯೋ ಆಗಲಿ ಈ ಟೋಟಲ್ ಚಾಪ್ಟರ್ ಆಗಲಿ ಮುಗಿದೋಗ್ಬಿಡುತ್ತೆ. ಈ ಕಡೆ ಅಳಿಸ್ಲಾ ಇದನ್ನ, ಈ ಕಡೆ ನೋಡಿ ಇದನ್ನ ಅಳಿಸಿ ಇಲ್ಲೇ ಗ್ರಾಫ್ ಕೆಳಗಡೆ ಈ ರೀತಿ ಗ್ರಾಫ್ ಕೂಡ ಕೇಳ್ತಾರೆ 1 ಮಾರ್ಕ್ಗೆ. ಈ ರೀತಿ ಇದೇನಂದ್ರೆ ಡಿಸ್ಟೆನ್ಸ್ ಇದು r ಅಂತ. ಆಮೇಲೆ ಈ ಕಡೆ ಇರೋದು ಎಲೆಕ್ಟ್ರಿಕ್ ಫೀಲ್ಡ್. y ಆಕ್ಸಿಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಆಮೇಲೆ x ಆಕ್ಸಿಸ್ ಅಲ್ಲಿ ಡಿಸ್ಟೆನ್ಸ್ ಇದೆ 0. ನಾನು ಎಲ್ಲಿವರೆಗೂ ಕ್ಯಾಪಿಟಲ್ R ವರೆಗೂ ಹೋಗೋದಿಲ್ಲ. ಇದು ಕ್ಯಾಪಿಟಲ್ R. ಕ್ಯಾಪಿಟಲ್ R ಅಂದ್ರೆ ಮೀನಿಂಗ್ ಏನು? ಇದು ರೇಡಿಯಸ್ ಇದೆ ನೋಡಿ, ರೇಡಿಯಸ್. ಈ ಟೋಟಲ್ ಇಲ್ಲಿ ಒಳಗಡೆ ಏನಿದೆಯಲ್ಲ, ಇದ್ರ ಒಳಗಡೆ ಟೋಟಲ್ ಏನಾದ್ರು ಚಾರ್ಜ್ ಇದೆಯಾ? ಏನೂ ಚಾರ್ಜ್ ಇಲ್ಲ. ಅದ್ರ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಾಗುತ್ತೆ ಇಲ್ಲಿ? 0. ಎಲೆಕ್ಟ್ರಿಕ್ ಫ್ಲಕ್ಸ್ 0 ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? 0. ಅದೇ ಎಲೆಕ್ಟ್ರಿಕ್ ಫೀಲ್ಡ್ R ಹೋಗೋವರೆಗೂ 0 0 0. ನೋಡಿ ಡಿಸ್ಟೆನ್ಸ್ ಇಲ್ಲಿಂದ ಸೆಂಟರ್ ಇಂದ ಇಲ್ಲಿ ಹೋದ್ವಿ, ಇಲ್ಲಿ 0 ಇಲ್ಲಿ 0 ಇಲ್ಲಿ 0 ಇಲ್ಲಿವರೆಗೂ 0 ನೇ ಇರುತ್ತೆ. 0 0 0 ಅಂತ. ಆಮೇಲೆ ಕ್ಯಾಪಿಟಲ್ R ಬಂದಲ್ಲ, ಇಲ್ಲಿ R ಬಂದ್ರೆ ಸಡನ್ ಆಗಿ ಇನ್ಕ್ರೀಸ್ ಆಗಿಬಿಡುತ್ತೆ. ಸಡನ್ ಆಗಿ ನೋಡಿ ಹಿಂಗ್ ಹೋಯ್ತು ಗ್ರಾಫ್, ಹಿಂಗ್ ಹೋಗಿ ಸಡನ್ ಆಗಿ ಇನ್ಕ್ರೀಸ್ ಆಯ್ತು. ಯಾಕಂದ್ರೆ ಮೇಲ್ಗಡೆ ಇದೆ ಎಷ್ಟಿದೆ ಫಾರ್ಮುಲಾ ಗೊತ್ತಿದೆ, 1/4 pi epsilon naught q by r square ಅಂತ ಇಲ್ಲಿ. ಆಮೇಲೆ ಅದೇ ರೀತಿ ನೀವು ಹೊರಗಡೆ ಹೋದಂಗೆ ಏನಾಗುತ್ತೆ, ಇನ್ನೂ ಕಡಿಮೆ ಆಗ್ತಾ ಬರುತ್ತೆ ಅವಾಗ ಗ್ರಾಫಿಂಗ್. ಈ ರೀತಿಯ ಗ್ರಾಫ್ ಯಾಕೆ ಬರುತ್ತೆ ಅಂದ್ರೆ ನಮಗೆ ಫಾರ್ಮುಲಾ ಏನಿದೆ, E is equal to 1/4 pi epsilon naught q divided by ಏನಿದೆ r square. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಇದೆ. ಸ್ಕ್ವೇರ್ ಆಫ್ ದ ರೇಡಿಯಸ್ ಅಂತ ಇದೆ, ಡಿಸ್ಟೆನ್ಸ್ ಅಂತ ಇದೆ. ಅದರ ಗ್ರಾಫ್ ಈ ರೀತಿಯಾಗಿ ಬರಕ್ಕೆ ಶುರು ಮಾಡುತ್ತೆ. ಇದರ ಮೀನಿಂಗ್ ಏನು? ಇನ್ಸೈಡ್, ಇಲ್ಲಿ ಇನ್ಸೈಡ್ ಇದೆಲ್ಲ 0 ಇದೆ. ಒಮ್ಮೆ r ಬಂದಾಗ ಆನ್ ದ ಸ್ಕ್ವೇರ್ ಮ್ಯಾಕ್ಸಿಮಮ್, ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಗ್ರಾಫ್ ಗೊತ್ತಾಯ್ತಾ? ಇದು ಯಾವ ರೀತಿಯಾಗಿ ಗ್ರಾಫ್ ಸರಿ ಅಂತ ಕೇಳ್ತಾರೆ. ಏನ್ ಕೇಳ್ತಾರೆ ಕ್ವಶನ್? ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಸ್ಫಿಯರ್ ಅಂಡ್ ಡ್ರಾ ದ ಗ್ರಾಫ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದಾಗ ಈ ಗ್ರಾಫ್ ಈ ರೀತಿಯಾಗಿ ಹೋಗಿ ಈ ರೀತಿಯಾಗಿ ಹೋಗಿ ಅಂತೇಳಿ ನೀವು ತೆಗಿಬೇಕು. ಅಥವಾ ಇದರ ಕೆಳಗಡೆ ಕೂಡ ಈ ರೀತಿಯಾಗಿ ಫುಲ್ ತೋರಿಸಬಹುದು. ನೀವು 0 ಆಗೋದಿಲ್ಲ, ಇದು ಸ್ವಲ್ಪ ಇರುತ್ತೆ, ಯಾಕೆ ಹೋಗ್ತಾರೆ. ಗೊತ್ತಾಯ್ತಾ? ವೆರಿ ಸಿಂಪಲ್ ಇತ್ತು ವಿಡಿಯೋ. Gauss law is very important. Definitely there will be 5 marks question. Derivation most probably. Derivation ಇಲ್ಲ ಅಂದ್ರೆ ಯಾವ್ದಾದ್ರು ನ್ಯೂಮರಿಕಲ್ ಅನ್ನು ಕೇಳ್ತಾರೆ. ಇಲ್ಲಿಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮುಗಿಯುತ್ತೆ. ಇನ್ನು ತುಂಬಾ ಇದೆ, ಇದರಲ್ಲಿ ಎಷ್ಟಾದ್ರೂ ಸ್ಟಡಿ ಮಾಡ್ತಾ ಹೋಗ್ಬೋದು. ಬಟ್ ಈ 10 ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಚಾರ್ಜಸ್ ಬಗ್ಗೆ ಎಲ್ಲ ಮುಗಿದು ಹೋಗುತ್ತೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಕೀಪ್ ಆನ್ ಸ್ಟಡಿಂಗ್. ಥ್ಯಾಂಕ್ ಯು.